ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಫಸ್ಟ್ ಆಫ್ ಆಲ್ ನನ್ನ ಜಿಲ್ಲಾ ಪಂಚಾಯತ್ ವತಿಯಿಂದ ಪ್ರಜಾವಾಣಿ ಹಾಗೂ ಡೆಕ್ಕನ್ ಹೆರಾಲ್ಡ್ ಹಾಗೇನೆ ಅಸೋಸಿಯೇಟ್ ಸ್ಪಾನ್ಸರ್ಸ್ಗೆ ಜಿಲ್ಲಾ ಪಂಚಾಯತ್ ವತಿಯಿಂದ ಧನ್ಯವಾದಗಳು ಅಂತ ಹೇಳ್ತಾ ಇದ್ದೀನಿ. ಈ ತರ ಒಳ್ಳೆ ಕಾರ್ಯಕ್ರಮ ತಾವು ಹಮ್ಮಿಕೊಂಡಿದ್ದೀನಿ. ಎಲ್ಲ ಸ್ಟೂಡೆಂಟ್ಸ್ಗೆ ನನ್ನ ಮೆಸೇಜ್ ಏನಿದೆ ಅಂದ್ರೆ, ಜೀವನದಲ್ಲಿ ಮುಂದೆ ಇರಬೇಕಾ ಹಿಂದೆ ಇರಬೇಕಾ? ಇಷ್ಟೆಲ್ಲ ಸೀಟ್ಸ್ ಖಾಲಿ ಆಗಿದೆ, ದಯವಿಟ್ಟು ಎಲ್ಲರೂ ಮುಂದೆ ಬಂದ್ಬಿಡಿ. ಬ್ಯಾಕ್ ಬೆಂಚರ್ ಇಂದ ನಾನು ಕೂಡ ಬ್ಯಾಕ್ ಬೆಂಚರ್ ಇದ್ದೆ ಶಾಲೆಯಲ್ಲಿ ಇದ್ದಾಗ, ಅದಕ್ಕೆ ನಾನು ಕೂಡ ತಮಗೂ ರಿಲೇಟ್ ಮಾಡ್ತಾ ಇದ್ದೀನಿ. ಬಟ್ ಜೀವನದಲ್ಲಿ ಬ್ಯಾಕ್ ಬೆಂಚರ್ ಆಗಿ ಮುಂದೆ ಬರಬೇಕಂದ್ರೆ ಈ ತರ ಸುಂದರವಾದ ಕಾರ್ಯಕ್ರಮಗಳಲ್ಲಿನೂ ಮುಂದೆ ಇರಬೇಕು. ಕಮಿಂಗ್ ಟು ಕರಿಯರ್ ಗೈಡೆನ್ಸ್ ಅಂಡ್ ಕೌನ್ಸಿಲಿಂಗ್, ಬಿಫೋರ್ ಸ್ಟಾರ್ಟಿಂಗ್, ಶುರು ಮಾಡೋಕ್ಕಿಂತ ಮುಂಚೆ ಒಂದು ನಿಮ್ಗೆ ಹೇಳಕ್ಕೆ ಒಂದು ಇಷ್ಟಪಡ್ತೀನಿ. ನಿಮ್ಮೆಲ್ಲರಿಗೆ ಗೊತ್ತಿದೆ, ಬಸವಣ್ಣ ಅವರು ಹೇಳಿದ್ರು ಕಾಯಕವೇ ಕೈಲಾಸ. ಇದು ನಾವು ಅರ್ಥ ಮಾಡ್ಕೊಳ್ಬೇಕು. ಅರ್ಥ ಏನು? ವರ್ಕ್ ಈಸ್ ವರ್ಷಿಪ್ ಅಂತ ನಾವು ಅನುವಾದನೆ ಮಾಡ್ತೀವಿ, ಬಟ್ ಅದು 100% ಕರೆಕ್ಟ್ ಅನುವಾದನೆ ಅಲ್ಲ. ವರ್ಕ್ ಈಸ್ ವರ್ಷಿಪ್ ಅಂದ್ರೆ ನಾವು ವರ್ಕ್ ಮಾಡಿದ್ರೆ ಅದು ವರ್ಷಿಪ್ ತರ ಅಂತ. ಆದ್ರೂ ಕಾಯಕವೇ ಕೈಲಾಸ ಅಂದ್ರೆ ಏನು? ನಾವು ನಿಜವಾಗ್ಲೂ ನಿರಂತರ ಪರಿಶ್ರಮ ಮಾಡಿದ್ರೆ ನಮ್ಗೆ ಕೈಲಾಸ ಸಿಗುತ್ತದೆ. ನಮ್ ಕೆಲ್ಸನೇ ನಮ್ಗೆ ಕೈಲಾಸ ತರ ಆಗಿದೆ ಅಂತ ಅರ್ಥ. ಇದು ವರ್ಕ್ ಈಸ್ ವರ್ಷಕ್ಕಿಂತ ಸುಪೀರಿಯರ್ ಇರ್ತಕ್ಕಂಥ ಸೆಂಟೆನ್ಸ್ ಇರ್ಬೇಕಂತದ್ದು. ಸೊ ಇದು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಯಾಕೆಂದ್ರೆ ನಮ್ಮ ಕರಿಯರ್ ಅಲ್ಲಿ ನಮ್ಗೆ ಸಕ್ಸಸ್ ಆಗ್ಬೇಕಂದ್ರೆ ನಾವು ನಿರಂತರ ಪರಿಶ್ರಮ ಮಾಡಲೇಬೇಕು. ಡಿಗ್ರಿ ಆದ್ಮೇಲೆ ಜಾಬ್ ಹುಡುಕಿದ್ರೆ ಏನೂ ಆಗಲ್ಲ. ಡಿಗ್ರಿ ಮಾಡುವಾಗ್ಲೇನೆ ನೀವು ಸ್ವಲ್ಪ ಪ್ಲಾನಿಂಗ್ ಮಾಡಿಕೊಂಡು ಕೌಶಲ್ಯ ಸಂದರ್ಭದಲ್ಲಿ, ಸ್ಕಿಲ್ ಡೆವಲಪ್ಮೆಂಟ್ ಸಂದರ್ಭದಲ್ಲಿ ಏನಾದರೂ ಒಂದು ಮಾಡಿದ್ರೆ ನಿಮ್ಗೆ ಚೆನ್ನಾಗಿ ಉದ್ಯೋಗ ಸಿಗಕ್ಕೆ ಚಾನ್ಸಸ್ ಇರ್ತದೆ. ಸೊ ದಯವಿಟ್ಟು ನನ್ನ ಮೆಸೇಜ್ ತಮ್ಮೆಲ್ಲರಿಗೆ ಏನಿದೆ ಅಂದ್ರೆ, ದಯವಿಟ್ಟು ಸ್ವಲ್ಪ ಸ್ಕಿಲ್ ಬಗ್ಗೆ ಫೋಕಸ್ ಮಾಡಿ. ನೀವು ಓದ್ತಾ ಇರ್ತೀರಿ, ಮಾರ್ಕ್ಸ್ ಬರ್ತಾ ಇರುತ್ತೆ, ಟೆಸ್ಟ್ ಬರಿತಾ ಇರ್ತೀರಿ, ಇವೆಲ್ಲ ಸ್ಟಡೀಸ್ ಜೊತೆಗೆ ನಿಮ್ಗೆ ಯಾವುದು ಒಂದು ಎಂಪ್ಲಾಯ್ಮೆಂಟ್ ಸಂದರ್ಭದಲ್ಲಿ ಸ್ಕಿಲ್ ಇರಬೇಕು. ಸ್ಕಿಲ್ ಇಲ್ಲ ಅಂದ್ರೆ ಜಾಬ್ ಸಿಗೋಕ್ಕೆ ಬಹಳ ಕಷ್ಟ. ಉದಾಹರಣೆಗೆ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರ್ಸ್ ತುಂಬಾ ಜನ ಅಂತಿದ್ದಾರೆ ಇತ್ತೀಚೆಗೆ. ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರ್ಸ್ಗೆ ಜಾಬ್ ಸಿಗ್ತಾ ಇಲ್ಲ. ಯಾಕೆಂದ್ರೆ ಅವ್ರ ಹತ್ರ ಯಾವುದೋ ಒಂದು ಸ್ಕಿಲ್ ಇಲ್ಲ. ಇತ್ತೀಚೆಗೆ AI ಬಂದಿದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿದೆ, ಈ ಬ್ಲಾಕ್ ಚೈನ್ ಟೆಕ್ನಾಲಜಿ ಬಂದಿದೆ, ಮಷೀನ್ ಲರ್ನಿಂಗ್ ಟೆಕ್ನಾಲಜಿ ಬಂದಿದೆ. ಇವೆಲ್ಲ ಟೆಕ್ನಾಲಜೀಸ್ ಬಂದ್ಮೇಲೆ ನಾವು ಸ್ವಲ್ಪ 21st ಸೆಂಚುರಿ ಸ್ಕಿಲ್ಸ್ ನ ಕಲೀಲಿಲ್ಲ ಅಂದ್ರೆ ನಮಗೂ ಕೂಡ ಜಾಬ್ ಸಿಗಲ್ಲ. ಯಾವ ಜಾಬ್ ಅಲ್ಲಿ ಇರ್ತೀವಿ ನಾವು, ಯಾವ ಡಿಗ್ರಿಯಲ್ಲಿ ಇರ್ತೀವಿ? ಕೇವಲ ಕಂಪ್ಯೂಟರ್ ಸೈನ್ಸ್ ಅವರು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಓದ್ಬೇಕಂತ ಅಲ್ಲ. ನಮ್ದು BA ಡಿಗ್ರಿ ಇದ್ರೇನು, ನಮ್ಮ BSc ಡಿಗ್ರಿ ಇದ್ರೇನು, BCom ಡಿಗ್ರಿ ಇದ್ರೇನು, ನಾವು ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೂಲ್ಸ್ ಏನಿದೆ ಅವೆಲ್ಲ ಸ್ವಲ್ಪ ಕಲಿಬೇಕು. ಕಾಮರ್ಸ್ ಸಂದರ್ಭದಲ್ಲಿ ಕೂಡ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೂಲ್ಸ್ ಬಂದಿದ್ದಾವೆ, ರಿಸರ್ಚ್ಗೋಸ್ಕರ ಕೂಡ ಬಂದಿದ್ದಾವೆ. ಇವೆಲ್ಲ AI ಟೂಲ್ಸ್, ChatGPT ಆಗಲಿ, ಕ್ಲಾಡ್ ಆಗಲಿ, ಗ್ರಾಕ್ ಆಗಲಿ, ಯಾವ ರೀತಿ ನಾವು ಬಳಸ್ಕೋಬೇಕು ಅಂತ ಹೇಳಿ, ಸದುಪಯೋಗ ಯಾವ ರೀತಿ ಮಾಡಬಹುದು ಅಂತ ಹೇಳಿ ಸ್ವಲ್ಪ ನಾವು ಲರ್ನ್ ಮಾಡ್ಕೋಬೇಕಾಗಿರ್ತದೆ. ಸೊ ದಯವಿಟ್ಟು ನೀವು ನಿಮ್ಮ ಡಿಗ್ರಿಗಳಲ್ಲಿ ಈ AI ಟೂಲ್ಸ್ ಏನ್ ಇತ್ತೀಚೆಗೆ ಬರ್ತಾ ಇದೆ ಎಲ್ಲ ಸ್ವಲ್ಪ ಸ್ಕಿಲ್ ಡೆವಲಪ್ಮೆಂಟ್ ಅದರ ಆ ಸಂದರ್ಭದಲ್ಲಿ ಮಾಡಿ ಅಂತ ನಾನು ತಮ್ಮೆಲ್ಲರಿಗೆ ಮೆಸೇಜ್ ಇದೆ. ಇನ್ನೊಂದು ಏನಂದ್ರೆ, ಜನರಿಗೆ ಗೊತ್ತಿರಲ್ಲ, ಮಕ್ಕಳಿಗೆ ಗೊತ್ತಿರಲ್ಲ ಏನ್ ಮಾಡ್ಬೇಕು ಅಂತ 12th ನಂತರ. ಕೆಲವೊಬ್ರು 12th ಅಲ್ಲಿ ಇರ್ಬೋದು ಅಂತ ಅನ್ಸ್ತದೆ ನನಗೆ. 12th 11th PU ಫಸ್ಟ್ ಇಯರ್ ಸೆಕೆಂಡ್ ಇಯರ್ PUC ಅಲ್ಲಿ ಇದ್ದಾರೆ, ಅಥವಾ ಎಲ್ಲರೂ ಡಿಗ್ರಿ ಸ್ಟೂಡೆಂಟ್ಸ್ ಸೆಕೆಂಡ್ ಇಯರ್ ಸ್ಟೂಡೆಂಟ್ಸ್ ಅಂತೆ. ಓಕೆ, ಸೊ ಸೆಕೆಂಡ್ ಇಯರ್ ಸ್ಟೂಡೆಂಟ್ಸ್ಗೆ ಅಂದ್ರೆ ಸೆಕೆಂಡ್ ಇಯರ್ ಆದ್ಮೇಲೆ ಏನ್ ಮಾಡ್ಬೇಕಂತ ತುಂಬಾ ಕನ್ಫ್ಯೂಷನ್ ಇರುತ್ತೆ. ಯಾವ ಡಿಗ್ರಿ ಮಾಡ್ಕೋಬೇಕು? ಸೈನ್ಸ್ ಇದ್ರೇನು ಯಾವ ಡಿಗ್ರಿ ಮಾಡ್ಕೋಬೇಕು, ಕಾಮರ್ಸ್ ಇದ್ರೇನು ಯಾವ ಡಿಗ್ರಿ ಮಾಡ್ಕೋಬೇಕು? ಸೊ ದಯವಿಟ್ಟು ಸ್ವಲ್ಪ ರಿಸರ್ಚ್ ಮಾಡಿ. ಸೈನ್ಸ್ ಇದ್ರೆ ಕೇವಲ ಇಂಜಿನಿಯರಿಂಗ್ ಮಾಡ್ಬೇಕಂತ ಅಲ್ಲ, ಕೇವಲ BSc ಮಾಡ್ಬೇಕಂತ ಅಲ್ಲ. ನಿಮಗೂ ಪ್ರತಿಯೊಂದು ಕ್ಷೇತ್ರದಲ್ಲಿ ವಿಭಿನ್ನ ಡಿಗ್ರಿಗಳು ಬಂದಿದ್ದಾವೆ. ಫುಡ್ ಟೆಕ್ನಾಲಜಿ ಅಂತ ಡಿಗ್ರಿ ನಮ್ಮ ಬಳ್ಳಾರಿಯಲ್ಲಿ ಕೃಷ್ಣದೇವರಾಯ ಯೂನಿವರ್ಸಿಟಿಯಲ್ಲಿ ಉಪಸ್ಥಿತ ಇದೆ. ಫುಡ್ ಟೆಕ್ನಾಲಜಿ ಡಿಪಾರ್ಟ್ಮೆಂಟ್ ಇದೆ, ಬಯೋಟೆಕ್ನಾಲಜಿ ಡಿಪಾರ್ಟ್ಮೆಂಟ್ ಇದೆ, ಗಾರ್ಮೆಂಟ್ ಟೆಕ್ನಾಲಜಿ ಅಂತ ಒಂದಿದೆ. ಬಳ್ಳಾರಿಯಲ್ಲಿ ಜೀನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಪಾರ್ಕ್ ಬರ್ತಾ ಇದೆ, ನಿಮ್ಮೆಲ್ಲರಿಗೆ ಗೊತ್ತಿದೆ. ಇಡೀ ಭಾರತದ್ದು ಎಲ್ಲ ಟೆಕ್ಸ್ಟೈಲ್ ಪಾರ್ಕ್ ಗಿಂತ ದೊಡ್ಡ ಟೆಕ್ಸ್ಟೈಲ್ ಪಾರ್ಕ್, ಜೀನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಪಾರ್ಕ್ ಬಳ್ಳಾರಿಯಲ್ಲಿ ಬರ್ತಾ ಇದೆ. ನಾವು ಈ ಡಿವೈಸ್ ಅಂತ ಬ್ರ್ಯಾಂಡ್ ಇರುತ್ತೆ, ಡೆನಿಮ್ ಅಂತ ಬ್ರ್ಯಾಂಡ್ ಇರುತ್ತೆ, ಈ ತರ ಬ್ರ್ಯಾಂಡ್ ನಾವೇ ಸೃಜನೆ ಯಾಕೆ ಮಾಡೋಕ್ಕಾಗಲ್ಲ? ನಮ್ಮ ಹುಡುಗರಿಗೆ ಯಾಕೆ ಮಾಡೋಕ್ಕಾಗಲ್ಲ?
ಕೇವಲ ಇಂಜಿನಿಯರಿಂಗ್ ಮಾಡ್ಬೇಕಂತ ಅಲ್ಲ, ಈ ಟೆಕ್ಸ್ಟೈಲ್ ಇಂಜಿನಿಯರಿಂಗ್ ಮಾಡಬಹುದು, ಟೆಕ್ಸ್ಟೈಲ್ ಡಿಗ್ರಿನೂ ಮಾಡಬಹುದು, ಫುಡ್ ಟೆಕ್ನಾಲಜಿನೂ ನಾವು ಮಾಡಬಹುದು. ಫುಡ್ ಟೆಕ್ನಾಲಜಿ ಸಂದರ್ಭದಲ್ಲಿ ತಾವು ನೋಡಬಹುದು, ನಿಮ್ಗೆ ಚಿಲ್ಲಿ ಗೊತ್ತಿದೆ ಅಲ್ವಾ, ರೆಡ್ ಚಿಲ್ಲಿ. ಬಳ್ಳಾರಿಯಲ್ಲಿ ನಾವು ಚಿಲ್ಲಿ ತುಂಬಾ ಬೆಳಿತೀವಿ, ಮೆಣಸಿನಕಾಯಿ ತುಂಬಾ ಬೆಳಿತೀವಿ ನಾವು ಬಳ್ಳಾರಿಯಲ್ಲಿ, ಕುರುಗೋಡಲ್ಲಿ, ಸಿರುಗುಪ್ಪನಲ್ಲಿ. ಇದು ಯಾಕೆ ನಾವೇ ಚಿಲ್ಲಿ ಪೌಡರ್ ಮಾಡ್ಕೊಂಡು ಸೆಲ್ ಮಾಡಕ್ಕಾಗಲ್ಲ? ಇದಕ್ಕೂ ಟೆಕ್ನಾಲಜಿ ಇರುತ್ತೆ, ಚಿಲ್ಲಿ ಆಯಿಲ್ ಇರುತ್ತೆ. ಇವೆಲ್ಲ ಮಾಡ್ಬೇಕಂದ್ರೂ ಕೇವಲ ಡೈರೆಕ್ಟ್ಲಿ ಪ್ಲಾಂಟ್ ಸೆಟಪ್ ಮಾಡಿ ಮಾಡಕ್ಕಾಗಲ್ಲ. ಇವೆಲ್ಲ ಸಂದರ್ಭದಲ್ಲಿನೂ ಫುಡ್ ಟೆಕ್ನಾಲಜಿ ಅಂತ ಡಿಗ್ರಿ ಬಂದಿದೆ, ಬಯೋಟೆಕ್ನಾಲಜಿ ಅಂತ ಡಿಗ್ರಿ ಬಂದಿದೆ. ಕರ್ನಾಟಕ ಸರ್ಕಾರದಿಂದ 1000 ಕೋಟಿ ಬಯೋಟೆಕ್ನಾಲಜಿ ಅಲ್ಲಿ ಯಾರು ರಿಸರ್ಚ್ ಮಾಡ್ತಿದ್ದಾರೆ, ಅವ್ರಿಗೆ 1000 ಕೋಟಿ ಗ್ರಾಂಟ್, ಲೋನ್ ಅಲ್ಲ ಗ್ರಾಂಟ್ ಸಿಗ್ತಾ ಇದೆ ಬ್ಯಾಂಗ್ಳೂರ್ ಬಯೋ ಇನೋವೇಷನ್ ಸೆಂಟರ್ ಇಂದ. ಅದೇ ಸೆಂಟರ್ ನಾವು ಒಂದು ಬಳ್ಳಾರಿಗೂ ಕೂಡ ತರ್ತಾ ಇದ್ದೀವಿ. ಕೃಷ್ಣದೇವರಾಯ ಯೂನಿವರ್ಸಿಟಿಗೆ ಬಯೋಟೆಕ್ನಾಲಜಿ ಸೆಂಟರ್ನು ತರ್ತಾ ಇದ್ದೀವಿ. ತುಂಬಾ ಜಾಬ್ಸ್ ಕ್ರಿಯೇಟ್ ಆಗಬಹುದು ಅಂತ ಆ ಸಂದರ್ಭದಲ್ಲಿ. ಸೊ ತಾವು ಎಲ್ಲರೂ ಸ್ವಲ್ಪ ಡೈವರ್ಸ್ ಆಗಿ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡಿ. ಕೇವಲ BSc ನೇ ಮಾಡಬೇಕು, BSc ನಂತರ MSc ಮಾಡಬೇಕು, ಒಂದು ಸಣ್ಣ ಎಂಪ್ಲಾಯ್ಮೆಂಟ್ ಪಡ್ಕೋಬೇಕು, ಇಲ್ಲಾಂದ್ರೆ ಕೇವಲ ಕಾಂಪಿಟೇಟಿವ್ ಎಕ್ಸಾಮ್ ಬರಿಬೇಕು ಅಂತ ಅಲ್ಲ. ಸ್ಪರ್ಧಾತ್ಮಕ ಪರೀಕ್ಷೆಗಳು ಕೂಡ ಒಂದು ಆಪ್ಷನ್ ಇದೆ. ಕಾಂಪಿಟೇಟಿವ್ ಎಕ್ಸಾಮ್ಸ್ ಜೊತೆಗೆ ಬೇರೆ ಯಾವುದೋ ಒಂದು ಒಳ್ಳೆ ಡಿಗ್ರಿ ಇರಬೇಕು. ಬೇರೆ ಆಲ್ರೆಡಿ ನೀವು ಈಗಾಗಲೇ ಕೆಲವೊಬ್ರು ಡಿಗ್ರೀಸ್ ಮಾಡ್ತಿರ್ಬೋದು, BSc ಮಾಡ್ತಿರ್ಬೋದು, MSc ಮಾಡ್ತಿರ್ಬೋದು. ದಯವಿಟ್ಟು ಅದರಲ್ಲೇನೆ ನಾವು ಯಾವ ರೀತಿ ಬೆಳಿಬಹುದು, ಯಾವ ರೀತಿ ಬೇರೆ ಬೇರೆ ಸ್ಕಿಲ್ ತಗೋಬಹುದು, ಸ್ಕಿಲ್ ಸರ್ಟಿಫಿಕೇಶನ್ಸ್ ತಗೋಬಹುದು ಅಂತ ಅನ್ನೋ ಯೋಚನೆ ಮಾಡ್ಕೋಬೇಕು. ಯಾರು ಉದಾಹರಣಕ್ಕೆ BSc ಮಾಡ್ತಿದ್ದಾರೆ ಇಲ್ಲಿ, ಎಲ್ಲರೂ PUC ಸೆಕೆಂಡ್ ಇಯರ್ PUC ಸ್ಟೂಡೆಂಟ್ಸ್, then you are the best, you are in your best time. 12th is the time when you decide what you want to do after 12th. So ದಯವಿಟ್ಟು BSc ಮಾಡಕ್ಕೆ ಇಷ್ಟ ಇದ್ರೆ BSc ಮಾಡಿ. BSc ಮಾಡಿದ ನಂತರ ಇಲ್ಲ ನನಗೆ ಯಾವುದೋ ಒಂದು ನನಗೆ ಪ್ರಾಡಕ್ಟ್ ಮ್ಯಾನೇಜ್ಮೆಂಟ್ ಜಾಬ್ ಅಲ್ಲಿ ಇಂಟ್ರೆಸ್ಟೆಡ್ ಇದ್ರೆ ಅದರ ನಂತರ MBA ಮಾಡಬಹುದು. BSc ಆದ ನಂತರ MBA ಮಾಡಬಹುದು. ಕೇವಲ BBA ನಂತರ MBA ಮಾಡ್ಬೇಕಂತ ಅಲ್ಲ. ಸೊ ದಯವಿಟ್ಟು ಎಲ್ಲ ಕರಿಯರ್ಸ್ ನ ಎಕ್ಸ್ಪ್ಲೋರ್ ಮಾಡಿ. ಕೇವಲ ಈ ಕರಿಯರ್ಸ್ ಅಂತ ಮಾತ್ರ ಅಲ್ಲ, ಕೇವಲ ಜಾಬ್ ಅಂತ ಅಲ್ಲ. ಈಗ ಉದಾಹರಣಕ್ಕೆ 12th ನಂತರ ಡೈರೆಕ್ಟ್ಲಿ NDA ಎಕ್ಸಾಮ್ ಇರುತ್ತೆ, ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಎಕ್ಸಾಮ್ ಅಂತ ಇರುತ್ತೆ. ಡೈರೆಕ್ಟ್ಲಿ ನೀವು ಇಂಡಿಯನ್ ಆರ್ಮಿ, ಇಂಡಿಯನ್ ಏರ್ಫೋರ್ಸ್, ಇಂಡಿಯನ್ ನೇವಿಯಲ್ಲಿ ಆಸ್ ಎ ಆಫೀಸರ್ ಜಾಯ್ನ್ ಆಗಬಹುದು. ಡೈರೆಕ್ಟ್ಲಿ ಆಸ್ ಎ ಆಫೀಸರ್ ಜಾಯ್ನ್ ಆಗಬಹುದು 12th ನಂತರ. ಈವನ್ ಹುಡುಗಿಯರು ಕೂಡ ಫೈಟರ್ ಪೈಲಟ್ ಆಗಬಹುದು. ಯಾಕೆ ಫೈಟರ್ ಪೈಲಟ್ ಹುಡುಗಿಯರು ಕೂಡ ಆಗ್ಬೋದಲ್ವಾ? ಸೊ ಎಲ್ಲರೂ ಈ ಕರಿಯರ್ಸ್ ಕೂಡ ಎಕ್ಸ್ಪ್ಲೋರ್ ಮಾಡಿ. ನಮ್ಮ ಬಳ್ಳಾರಿಯಿಂದ ಆಕ್ಚುಲಿ ಫೈಟರ್ ಪೈಲಟ್ ಗರ್ಲ್ಸ್ ಅಲ್ಲಿ ಯಾರು ಆಗಿಲ್ಲ. ಬಳ್ಳಾರಿ ಜಿಲ್ಲೆಯಿಂದ, ಬೇರೆ ಕೆಲವೊಂದು ಜಿಲ್ಲೆಯಿಂದ ಆಗಿದ್ದಾರೆ, ಬೀದರ್ ಜಿಲ್ಲೆಯಿಂದ ಆಗಿದ್ದಾರೆ ಫೈಟರ್ ಪೈಲಟ್ಸ್ ಇಂಡಿಯನ್ ಏರ್ಫೋರ್ಸ್ ಅಲ್ಲಿ. ಬಳ್ಳಾರಿಯಿಂದ ಯಾಕೆ ಆಗ್ಬಾರ್ದು? ಆಗ್ಬೇಕಲ್ವಾ? ಹುಡುಗರಲ್ಲಿ ಎಲ್ಲರೂ ಆಗ್ಬೇಕು. ಈಗ ನಾವು ಇತ್ತೀಚೆಗೆ ನೋಡ್ತೀವಿ, ಇಲ್ಲಿ NMDC ಅಂತ ಕಂಪನಿ ಇದೆ, ನ್ಯಾಷನಲ್ ಮಿನರಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂತ ಸಂಡೂರಲ್ಲಿ ಕಂಪನಿ ಇದೆ. ಮೈನಿಂಗ್ ದೃಷ್ಟಿಯಿಂದ ಒನ್ ಆಫ್ ದ ಲಾರ್ಜೆಸ್ಟ್ ಕಂಪನಿ ಇಂಡಿಯಾದಲ್ಲಿ NMDC ಮೈನಿಂಗ್ ಕಂಪನಿ, ದೊಡ್ಡ ಕಂಪನಿ. ಅದರಲ್ಲಿ ಅವರು ಎಕ್ಸಾಮ್ ಮುಖಾಂತರ ಸೆಲೆಕ್ಷನ್ ಮಾಡ್ತಾರೆ. ಆ ಎಕ್ಸಾಮ್ ದಲ್ಲಿ ಬಹಳ ಕಡಿಮೆ ಜನ ಬಳ್ಳಾರಿದವರು ಬಂದಿದ್ದಾರೆ. ಯಾಕೆ? ನಮ್ಮವರು ಇಲ್ಲೇನೆ ಇಂಜಿನಿಯರಿಂಗ್ ಮಾಡೋರು, ಡಿಪ್ಲೊಮಾ ಮಾಡೋರು, ಡಿಗ್ರಿ ಮಾಡೋರು ಇಲ್ಲೇನೆ ದೊಡ್ಡ ದೊಡ್ಡ ಕಂಪನೀಸ್ ಅಲ್ಲಿ ಜಾಬ್ ತಗೋಬಹುದಲ್ವ? ಸೊ ತಾವು ದಯವಿಟ್ಟು ಗುರಿ ಇಟ್ಕೊಂಡು ಕೆಲಸ ಮಾಡಬೇಕು. ನಾನು ಎಲ್ಲ ಮಿಕ್ಸ್ಅಪ್ ಮಾಡಿ ತಮಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಅಷ್ಟು ಆಪ್ಷನ್ಸ್ ಇದೆ ಭವಿಷ್ಯದಲ್ಲಿ. ಕೇವಲ BSc ಮಾಡ್ಕೊಂಡು ಏನಾದ್ರೂ ಒಂದು ಸಣ್ಣ ಜಾಬ್ ಮಾಡ್ಬೇಕಂತ ಅಲ್ಲ. BSc ಮಾಡಿದ ನಂತರ ನಿಮ್ಗೆ MSc ಮಾಡಕ್ ಇಷ್ಟ ಇದ್ರೆ MSc ಮಾಡಿ. MSc ಅಲ್ಲಿ ಯಾವ ಕ್ಷೇತ್ರದಲ್ಲಿ ಮಾಡಕ್ ಇಷ್ಟ ಇದ್ರೆ ಆ ಕ್ಷೇತ್ರದಲ್ಲಿ ತಾವು ಮಾಡಬಹುದು. ಸೊ ದಯವಿಟ್ಟು ಎಲ್ಲ ಎಕ್ಸ್ಪ್ಲೋರ್ ಮಾಡಿ. ಈ 12th ಅಂದ್ರೆ ಬೆಸ್ಟ್ ಟೈಮ್ ಇದೆ ಎಲ್ಲ ಎಕ್ಸ್ಪ್ಲೋರ್ ಮಾಡಕ್ಕೆ. ನೀವು ನಿಮ್ಮ ಸೀನಿಯರ್ಸ್ ಜೊತೆ ಕಾಂಟ್ಯಾಕ್ಟ್ ಮಾಡಿ. ಅಂಡ್ ಈ ಕೇವಲ ಬಳ್ಳಾರಿಯಲ್ಲಿ ಇರ್ಬೇಕಂತಾನೆ ಅಲ್ಲ, ಬಳ್ಳಾರಿ ಬಿಟ್ಟು ಬ್ಯಾಂಗ್ಳೂರ್ ಹೋಗಕ್ ಇಷ್ಟ ಇದ್ರೆ ಬ್ಯಾಂಗ್ಳೂರ್ ಹೋಗ್ಬೇಕು. ನಿಮ್ಗೆ ಗುರಿ ಇರಬೇಕು, ಯಾವ ಬೆಸ್ಟ್ ಕಾಲೇಜ್ ಇದೆ, ಯಾವ ಬೆಸ್ಟ್ ಕಂಪನಿ ಇದೆ ಅಲ್ಲಿ ಕೆಲಸ ಮಾಡ್ತೀನಿ ಅಂತ. ಅಂಡ್ ಬಳ್ಳಾರಿಯಲ್ಲಿ ಟ್ಯಾಲೆಂಟ್ ಕಡಿಮೆ ಇಲ್ಲ ಅಲ್ವಾ? ಕಡಿಮೆ ಇದೆ. ನಾನೇ ಒಂದು ಉದಾಹರಣೆ ಕೊಡ್ತೀನಿ. ಇನ್ಫೋಸಿಸ್ ಕಂಪನಿ ಕೇಳಿದ್ದೀರಾ? ಇನ್ಫೋಸಿಸ್ ಕಂಪನಿಯ co-founder Sudha Murthy. She was educated in Ballari. Sudha Murthy is a product of Ballari. ಯಾರಿಗೂ ಗೊತ್ತಿಲ್ಲ ಇದು, ಬಟ್ ಅವರು $1 billion ಕಂಪನಿ co-founder ಇದ್ದಾರೆ. ಅವ್ರ ಹಸ್ಬೆಂಡ್ ನಾರಾಯಣ್ ಮೂರ್ತಿಗೆ ಕೇಳಿದ್ರೆ
ಸುಧಾಮೂರ್ತಿಗೆ ಕ್ರೆಡಿಟ್ ಕೊಡ್ತಾರೆ ಅವರು, ಇನ್ಫೋಸಿಸ್ ಬೆಳೆದಿದೆ. ಯಾಕೆ ಇನ್ನೊಂದು ಇನ್ಫೋಸಿಸ್ ನಾವು ಬೆಳೆಯಕ್ಕಾಗಲ್ಲ? ದಯವಿಟ್ಟು ಎಲ್ಲ ಕರಿಯರ್ಸ್ ನ ಎಕ್ಸ್ಪ್ಲೋರ್ ಮಾಡಿ. ಪ್ರೊಫೆಸರ್ಸ್ ಕೂಡ ಬಂದಿದ್ದಾರೆ, ಅವರು ಕೂಡ ಬೇರೆ ಬೇರೆ ಕ್ಷೇತ್ರ ಬಗ್ಗೆ ಮಾತಾಡ್ತಾರೆ. ಅಂಡ್ ಕೊನೆಯಲ್ಲಿ ಇವೆಲ್ಲ ಪ್ರೈವೇಟ್ ಕರಿಯರ್ಸ್ ಜೊತೆಗೆ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಒಂದು ಪ್ರಪಂಚ ಇದೆ, ಅದು ಕೂಡ ತಾವು ಎಕ್ಸ್ಪ್ಲೋರ್ ಮಾಡಬಹುದು. ಅದರಲ್ಲಿ IAS ಎಕ್ಸಾಮ್ ಇರುತ್ತೆ, UPSC ಎಕ್ಸಾಮ್ ಇರುತ್ತೆ, KPSC ಎಕ್ಸಾಮ್ ಇರುತ್ತೆ, ಜೊತೆಗೆ ಸ್ಟೇಟ್ ಸುಮಾರು ಎಕ್ಸಾಮ್ಗಳು ಇರ್ತವೆ. ಅವೆಲ್ಲ ತಾವು ಎಕ್ಸ್ಪ್ಲೋರ್ ಮಾಡಬಹುದು. ದಯವಿಟ್ಟು ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಹೋಗೋಕ್ಕಿಂತ ಮುಂಚೆ ಫುಲ್ ರಿಸರ್ಚ್ ಮಾಡ್ಕೋಬೇಕು. ತುಂಬಾ ಜನ ಹಾರ್ಡ್ ವರ್ಕ್ ಮಾಡ್ತಾರೆ, ಬಟ್ ಏನ್ ಓದ್ಬೇಕಂತ ಗೊತ್ತಿರಲ್ಲ, ಹೇಗೆ ಓದ್ಬೇಕಂತ ಗೊತ್ತಿರಲ್ಲ. ಸೊ ದಯವಿಟ್ಟು UPSC ಇಷ್ಟ ಇದ್ರೇನು, KPSC ಇಷ್ಟ ಇದ್ರೇನು ಫಸ್ಟ್ ಸಿಲೆಬಸ್ ನೋಡ್ಕೋಬೇಕು, ಪಾಸ್ಟ್ ಇಯರ್ ಕ್ವೆಶ್ಚನ್ ಪೇಪರ್ಸ್ ನೋಡ್ಕೋಬೇಕು. ಯಾರು ಟಾಪರ್ ಬಂದಿದ್ದಾರೆ ಅವ್ರಿಗೆ ಒಂದ್ಸತಿ ಈ ತರ ಕಾರ್ಯಕ್ರಮಗಳಲ್ಲಿ ಮಾತಾಡಬೇಕು. ಇಲ್ಲಾಂದ್ರೆ ಯಾರಿಗೆ ನಿಮ್ಗೆ ಯಾರು ಸಿಗ್ತಿಲ್ಲ ಅಂದ್ರೆ ನಮ್ ಕಚೇರಿಗೆ ಬರಬೇಕು, ನಮಗೂ ಭೇಟಿ ಮಾಡ್ಬೇಕು. ನನ್ನ ಕಚೇರಿಯ ಬಾಗಿಲು ಯಾವಾಗಲೂ ಓಪನ್ ಇದೆ ಸ್ಟೂಡೆಂಟ್ಸ್ ಸಲುವಾಗಿ. ಸೊ ಈ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ನಿಮ್ಗೆ ಗೈಡೆನ್ಸ್ ಬೇಕಂದ್ರೆ ನಾವೆಲ್ಲ ಹೆಲ್ಪ್ ಮಾಡ್ತೀವಿ. ಬಟ್ ದಯವಿಟ್ಟು ಕೇವಲ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂತ ಅಲ್ಲ, ಪ್ರೈವೇಟ್ ಕರಿಯರ್ಸ್ ಕೂಡ ಎಕ್ಸ್ಪ್ಲೋರ್ ಮಾಡಿ. ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಕಾಂಪಿಟೇಷನ್ ತುಂಬಾ ಇದೆ, ವರ್ಷ ನಿರಂತರ ಅದೇ ಒಂದು ದಾರಿಯನ್ನೇ ಮಾಡಕ್ಕಾಗಲ್ಲ. ದಯವಿಟ್ಟು ಒಂದು ಒಳ್ಳೆ ನಿಮ್ಮ ಹತ್ರ ಒಂದು ಒಳ್ಳೆ ಬ್ಯಾಕಪ್ ಇರಬೇಕು, ಒಳ್ಳೆ ಕರಿಯರ್ ಆಪ್ಷನ್ ಇರಬೇಕು. ಇತ್ತೀಚೆಗೆ ಎಲ್ಲ ಟೆಕ್ನಾಲಜಿ ಬೆಳೀತಾ ಇದೆ. ದಯವಿಟ್ಟು ನೀವು ಯಾವ ಡಿಗ್ರಿ ಮಾಡ್ತೀರಿ, BCom ನಂತರ CA ಮಾಡಕ್ ಇಷ್ಟ ಇದ್ರೂ ಸ್ವಲ್ಪ ಕಂಪ್ಯೂಟರ್ ಕಲಿಬೇಕು. ಕಂಪ್ಯೂಟರ್ ಅಕೌಂಟೆನ್ಸಿ, AI ಇಂದ ಯಾವ ರೀತಿ ಕಾಮರ್ಸ್ ಓದಬಹುದು ಅಂತ ಮಾಡ್ಬೋದು, ಕ್ಯಾಲ್ಕುಲೇಷನ್ ಮಾಡ್ಬೋದು ಅಂತ ಮಾಡ್ಕೋಬೇಕು. ಸೊ ಅಷ್ಟೇ ನಾನು ಹೇಳ್ತಾ ಇದ್ದೀನಿ, ಜಾಸ್ತಿ ಡಿಟೇಲ್ ನಾನು ಮಾತಾಡಲ್ಲ. ನಂದು ಮೆಸೇಜ್ ಏನಿದೆ ತಮಗೆ, ಇದು ಕರೆಕ್ಟ್ ಏಜ್ ಅಲ್ಲಿ ಇದ್ದೀರಿ ತಾವು, ಕರೆಕ್ಟ್ ಕ್ಲಾಸ್ ಅಲ್ಲಿ ಇದ್ದೀರಿ ತಾವು. ದಯವಿಟ್ಟು ಸ್ವಲ್ಪ ಚೆನ್ನಾಗಿ ರಿಸರ್ಚ್ ಮಾಡಿಕೊಂಡು ಎಲ್ಲ ಕರಿಯರ್ಸ್ ನ ಎಕ್ಸ್ಪ್ಲೋರ್ ಮಾಡಿ. ಯಾವ ಕರಿಯರ್ ಇಷ್ಟ ಆಗುತ್ತೆ ಆ ಕರಿಯರ್ ನೀವು ಮಾಡ್ಕೋಬೇಕು, ಆ ಡಿಗ್ರಿ ಮಾಡ್ಕೋಬೇಕು. ಕೇವಲ ಇವರು ಹೇಳಿದ್ದಾರೆ ಇದು ಮಾಡಿ, ಅವರು ಹೇಳಿದ್ದಾರೆ ಅದು ಮಾಡಿ ಅಂತ ಕೇಳ್ಬೇಡಿ. ನೀವು ನಿಮ್ಮ ರಿಸರ್ಚ್ ಮಾಡಿ. ಈ ಮುಂದಿನ 3 ವರ್ಷ 4 ವರ್ಷ ಏನಿದೆ ಫುಲ್ ನಿಮ್ಮ ಜೀವನವನ್ನು ಡಿಸೈಡ್ ಮಾಡುತ್ತೆ. ಸೊ ದಯವಿಟ್ಟು ಸ್ವಲ್ಪ ಸೀರಿಯಸ್ ಆಗಿ ತಗೋಬೇಕು ಮತ್ತು ಸ್ವಲ್ಪ ಓಪನ್ ಮೈಂಡ್ ಇಂದ ಎಲ್ಲ ಕರಿಯರ್ಸ್ ಎಕ್ಸ್ಪ್ಲೋರ್ ಮಾಡೋದು ಕೆಲಸವನ್ನು ತಾವೆಲ್ಲರೂ ಮಾಡ್ಕೋಬೇಕು. ನನ್ನಿಂದ ತಮ್ಮೆಲ್ಲರಿಗೆ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಒಳ್ಳೆ ಕಾರ್ಯಕ್ರಮ ಇದರಲ್ಲಿ ನನ್ನನ್ನ ನಿಮ್ಮ ಜೊತೆ ಮಾತಾಡೋದಕ್ಕೆ ಕರೆಸೋದಕ್ಕೆ ನನ್ನ ವಂದನೆಗಳನ್ನ ಸಲ್ಲಿಸ್ತೇನೆ. ಎಲ್ರಿಗೂ ನಮಸ್ಕಾರ. ವಿದ್ಯಾರ್ಥಿಗಳೇ, ನಿಮಗ್ ಮಾತಾಡ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ನನಗೆ ಸ್ವಲ್ಪ ಕಿವಿ ಕಡಿಮೆ ಕೇಳಿಸುತ್ತೆ, ಬರ್ತಾ ಇಲ್ಲ, ಈ ಕಡೆಯಿಂದ ಬರ್ತಾ ಇಲ್ಲ. ಬರೀ ಗಂಡ್ಮಕ್ಳು ವಾಯ್ಸ್ ಅಷ್ಟೇ ಬರ್ತಾ ಇದೆ, ಹೆಣ್ಮಕ್ಳ ಕಡೆಯಿಂದ. ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್ ಎವ್ರಿವನ್. ಓಕೆ, ಅಯ್ಯೋ ಎಲ್ಲರೂ ನಾನು ಏನ್ ಹೇಳ್ತಾ ಇದ್ದೀನಿ ಕೇಳಿಸ್ಕೊತೀರಾ ಅಂತ ಭಾವಿಸ್ತೀನಿ. ಎಲ್ಲರೂ ಕೇಳಿಸ್ಕೊತಾ ಇದ್ದೀರಾ? ಇಲ್ಲಿ ನಾನು 1 ವೇ ಕಮ್ಯುನಿಕೇಶನ್ ಇರಲ್ಲ, 2 ವೇ ಕಮ್ಯುನಿಕೇಶನ್ ಇರುತ್ತೆ. ಲೈಕ್ ಯುವರ್ ಟೀಚರ್ ಕ್ಲಾಸ್ ಅಲ್ಲಿ ನಿಮ್ಗೆ ಏನ್ ಕೇಳ್ತಾರೆ ಆ ತರ ನಾನು ಏನಾದ್ರು ಮಧ್ಯೆ ಕೇಳಿದ್ರೆ ನಾವು ದಯವಿಟ್ಟು ಅಲರ್ಟ್ ಇದ್ದು ಉತ್ತರ ಕೊಡ್ತೀರಾ ಅಂತ ಭಾವಿಸ್ತೀನಿ. ಇಲ್ಲಿ ಐ ಹೋಪ್ ಎಲ್ಲರೂ ಸೆಕೆಂಡ್ PUC ಓದಿರ್ತಕ್ಕಂಥ ಮಕ್ಕಳು. ಗ್ರಾಜುಯೇಟ್ಸ್ ಯಾರಾದ್ರೂ ಇದ್ದೀರಾ? ಎನಿ ಗ್ರಾಜುಯೇಟ್ಸ್? ಇಲ್ಲ, ಇರಲಿ. ಕನ್ನಡ ಮಾಧ್ಯಮದಲ್ಲಿ ಓದ್ತಾ ಇರ್ತಕ್ಕಂಥ ಮಕ್ಕಳು ಎಷ್ಟು ಜನ ಇದ್ದೀರಾ? ಪ್ಲೀಸ್ ರೈಸ್ ಯುವರ್ ಹ್ಯಾಂಡ್ಸ್. ಓಕೆ, ನೋಡಿ, ಕನ್ನಡ ಮಾಧ್ಯಮದಲ್ಲಿ ಓದ್ತಾ ಇರೋರು ಮುಂದೆ ಇದ್ದಾರೆ. ಕನ್ನಡ ಮಾಧ್ಯಮದಲ್ಲಿ ಓದ್ತಾ ಇರೋರು ಮುಂದೆ ಇದ್ದಾರೆ. ಅಲ್ಲೂ ಸ್ವಲ್ಪ ಜನ ಇದ್ದಾರೆ. ಓಕೆ, ಉಳಿದವರು ಅಂದ್ರೆ ಇಂಗ್ಲಿಷ್ ಮೀಡಿಯಂ ಓದ್ತಾ ಇದ್ದೀರಾ? ಗುಡ್. ನಾನು CET ಬಗ್ಗೆ ಜಾಸ್ತಿ ಮಾತಾಡಕ್ ಹೋಗೋದಿಲ್ಲ. ಐ ಡೋಂಟ್ ಹ್ಯಾವ್ ಎನಿ ಎಕ್ಸ್ಪೀರಿಯನ್ಸ್ ಇನ್ CET. ಈಗಾಗಲೇ CEO ಸರ್ ಸಾಕಷ್ಟು ಹೇಳಿದ್ದಾರೆ. ನಿಮ್ಮ ಸೆಕೆಂಡ್ PUC ನಂತರ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಅಲ್ಲಿ ಯಾವ ರೀತಿ ನಿಮ್ ಪ್ರಿಪರೇಷನ್ ಇರಬೇಕು, ಆ ನಂತರ ನಿಮ್ಮ ಕರಿಯರ್ ನಲ್ಲಿ ಏನೇನೆಲ್ಲ ಎಕ್ಸಾಮ್ಸ್ ಕರಿಬಹುದು, ಏನೆಲ್ಲ ಆಪರ್ಚುನಿಟೀಸ್ ಇದೆ, ಆಪ್ಷನ್ಸ್ ಇದೆ ಅನ್ನೋದ್ರ ಬಗ್ಗೆ ಸವಿಸ್ತರವಾಗಿ ಸರ್ ಹೇಳಿದ್ದಾರೆ. ನಾನ್ ನಿಮ್ ಜೊತೆ ಮಾತಾಡ್ಬೇಕು ಅಂತಂದ್ರೆ ಒಂದು ವಿಷಯ, ಈಗ ನೀವು ಒಂದು 400 ರಿಂದ 500 ಜನ ಉಳಿತಿದ್ದೀರಾ.
ಬಟ್ ಎಷ್ಟು ಜನ ಸ್ಟೇಜ್ ಮೇಲೆ ಬಂದು ಇಲ್ಲಿಂದ ಪ್ರಶಸ್ತಿ ಪತ್ರ ಆಗಲಿ ಪ್ರಶಂಸಾ ಪತ್ರ ಆಗಲಿ ತಗೊಂಡೋರು? ಆಮೇಲೆ ಹೇಳ್ತೀರಾ ಎಷ್ಟು ಜನ ತಗೊಂಡೋರು? ಅದನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ಎಷ್ಟು ಪರ್ಸೆಂಟೇಜ್ ಬರುತ್ತೆ? ಎಷ್ಟು ಪರ್ಸೆಂಟೇಜ್ ಪ್ರತಿಶತ ಮಕ್ಕಳು ಇಲ್ಲಿ ಬಂದು ಪ್ರಶಂಸಾ ಪತ್ರ ಇಸ್ಕೊಂಡೋರು? ವಾಟ್ ಅಬೌಟ್ ಅದರ್ಸ್? ಈಗ ಹಿಂದೆ ಇದೆಲ್ಲ ಸರ್ ಹೇಳ್ತಾ ಇದ್ರು, ನಾನು ಬ್ಯಾಕ್ ಬೆಂಚರ್, ನಾನು ಹಿಂದೆ ಇದ್ದೆ ಅಂತ. ನಾವು ಬ್ಯಾಕ್ ಮಿಡಲ್ ಫ್ರಂಟ್ ಎಲ್ಲ ನೋಡಿದೀವಿ, ಬಟ್ ನಮ್ಮ ಸ್ಟ್ಯಾಂಡರ್ಡ್ ಅಷ್ಟೇ ಇತ್ತು. ಎಲ್ಲೇ ಕೂತಿದ್ರು ಮಾತ್ರ ಸ್ಟ್ಯಾಂಡರ್ಡ್ ಮಾತ್ರ ಒಂದೇ ಇತ್ತು, ಆವರೇಜ್ ಆರ್ ಬಿಲೋ ಆವರೇಜ್. ಐ ವಾಸ್ ನೆವರ್ ಇನ್ ಟು ದಟ್ ಈ ಡಯಾಸ್ ನಲ್ಲಿ ಬರಲಿ, ಈ ಸ್ಟೇಜ್ ಅಲ್ಲಿ ಬರಲಿ, ಅವಾರ್ಡ್ ಇಸ್ಕೊಂಡದ್ದು ಯಾವತ್ತು ನಾನಂತೂ ಯಾವತ್ತೂ ಇಸ್ಕೊಂಡಿಲ್ಲ. ಐ ಆಮ್ ಟೆಲ್ಲಿಂಗ್ ಮೈ ಓನ್ ಎಕ್ಸ್ಪೀರಿಯನ್ಸ್, ಮೈ ಓನ್ ಸ್ಟ್ಯಾಂಡರ್ಡ್. ಹಾಗಾಗಿ ನೀವೇನ್ ವಾಟ್ ಯು ಹ್ಯಾವ್ ಟು ಲರ್ನ್ ಅಂದ್ರೆ, ಇಲ್ಲಿ ಏನ್ ಬಂದು ಈಸ್ಕೊಂಡಿದ್ದಾರೆ ಆ ರೀತಿ ನಾನು ಮುಂದೊಂದು ದಿನ ಈಸ್ಕೋಬೇಕು. ಇವಾಗ ಆಗಿಲ್ಲ, 10th ಅಲ್ಲಿ ಆಗಿಲ್ಲ, +2 ಆಗಿಲ್ಲ ಅಂತಂದ್ರೆ ಈಗಲೂ ಕೂಡ ಕಾಲ ಮಿಂಚಿಲ್ಲ. ಇವತ್ತೇ ನಿಮ್ ಸಮಯ ಮುಗಿದೋಯ್ತು. ಯಾರು 10th ಅಲ್ಲಿ ಟಾಪ್ ಬಂದಿದ್ದಾರೆ, ಸ್ಟೇಟ್ ಅಲ್ಲಿ ಫಸ್ಟ್ ಇದ್ದಾರೆ, ಅಥವಾ ಡಿಸ್ಟ್ರಿಕ್ಟ್ ಅಲ್ಲಿ ಫಸ್ಟ್ ಇದ್ದಾರೆ, ಅಥವಾ ಸೆಕೆಂಡ್ ಡಿವಿಷನ್ ಅಲ್ಲಿ ಟಾಪ್ ಮಾಡಿದ್ದಾರೆ, ಕಾಲೇಜ್ ಟಾಪ್ ಮಾಡಿದ್ದಾರೆ, ದೇ ಓನ್ಲಿ ವಿಲ್ ಸಕ್ಸೀಡ್ ಇನ್ ದ ಕರಿಯರ್ ಲೈಫ್ ಅಂದ್ರೆ ದಟ್ ಈಸ್ ತಪ್ಪು ತಿಳುವಳಿಕೆ. ಆ ರೀತಿ ಯಾವುದೇ ಕಾರಣಕ್ಕೂ ನೀವು ತಿಳ್ಕೋಬಾರ್ದು. ಯು ಹ್ಯಾವ್ ಲಾಟ್ ಆಫ್ ಟೈಮ್, ಯು ಹ್ಯಾವ್ ಟೈಮ್ ಟು ಇಂಪ್ರೂವ್ ಯುವರ್ ಸೆಲ್ಫ್. ಯು ಕ್ಯಾನ್ ಇಂಪ್ರೂವ್ ಎನಿ ಟೈಮ್. ಅದು ನಿಮ್ ಕೈಲಿದೆ. ಹೇಳ್ತಾರಲ್ಲ, ಇಲ್ಲಪ್ಪ ನಮ್ಮ ಕೈಲಿ ಆಗೋದಿಲ್ಲ, ನಮ್ಮ ಮನೆ ಬರೋದೇ ಎಷ್ಟು, ಏನೋ ನಾವು ಓದ್ಕೊ ಬಂದ್ಬಿಟ್ಟಿದೀವಿ, ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದೀವಿ, ಕನ್ನಡ ಮೀಡಿಯಂ ಓದಿದೀವಿ, ನಮ್ಗೆ ಅಷ್ಟು ಸ್ಕಿಲ್ಸ್ ಇಲ್ಲ, ಟ್ಯಾಲೆಂಟ್ ಇಲ್ಲ. ಏನಂದ್ರೆ ಯು ಹ್ಯಾವ್ ಟು ಡೆವಲಪ್ ಯುವರ್ ಸೆಲ್ಫ್. ಅದು ಎಲ್ಲಿಂದ ಬರೋದಿಲ್ಲ. ಎಲ್ಲರೂ ಏನಿವಾಗ ಹೈಯೆಸ್ಟ್ ಸ್ಕೋರ್, ಟಾಪ್ ಸ್ಕೋರ್ ಮಾಡಿದ್ದಾರೆ, ಅವ್ರ ಹತ್ರ ಇರೋ ಬ್ರೈನು, ನಿಮ್ಮ ಹತ್ರ ಇರೋ ಬ್ರೈನು, ಎಲ್ಲರ ಬ್ರೈನು ಒಂದೇ. ಆ ದೇವರು ಎಲ್ಲರಿಗೂ ಸರಿ ಸಮಾನವಾದ ಸ್ಕಿಲ್ಸ್ ನ ಕೊಟ್ಟಿದ್ದಾನೆ. ನೀವು ಬಳಕೆ ಮಾಡ್ಕೊಳ್ಳೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಯಾವುದಕ್ಕೆ ಜಾಸ್ತಿ ಸಮಯ ಕೊಡ್ತೀರಾ ಅದರಲ್ಲಿ ನೀವು ಒಳ್ಳೆ ಉತ್ತಮವಾದ ರೀತಿಯಲ್ಲಿ ಸಾಧನೆ ಮಾಡ್ತೀರಾ. ಎಕ್ಸಾಂಪಲ್, ಈಗ ನಾನಿವತ್ತು ಒಬ್ಬ KS ಅಧಿಕಾರಿಯಾಗಿ ಅಸಿಸ್ಟೆಂಟ್ ಕಮಿಷನರ್ ಬಳ್ಳಾರಿ ಇದ್ದೀನಿ, ನಿಮ್ ಜೊತೆ ಮಾತಾಡ್ತಾ ಇದ್ದೀನಿ ಅಂತಂದ್ರೆ ಐ ನೆವರ್ ಇಮ್ಯಾಜಿನ್ ನಾನು ಒಂದಿನ ಅಸಿಸ್ಟೆಂಟ್ ಕಮಿಷನರ್ ಆಗಿ KS ಕ್ಲಿಯರ್ ಮಾಡ್ತೀನಿ ಅನ್ನೋ ಪರಿಕಲ್ಪನೆ ಕೂಡ ನನಗಿರ್ಲಿಲ್ಲ. ಅಂಡ್ ನಮ್ಮ ಯಾರು ನಮ್ಗೆ ಇರ್ಲಿಲ್ಲ. ನಾನೇ ಅನ್ಕೊಂಡಿರ್ಲಿಲ್ಲ ಅಂತಂದ್ರೆ ಈಗ ಬೇರೆಯವ್ರು ಹೆಂಗ್ ನಂಬ್ತಾರೆ? ಹೌದಲ್ವಾ? ಬಿಕಾಸ್ ನಾನು ಓದಿದ್ದು ಕನ್ನಡ ಮಾಧ್ಯಮದಲ್ಲಿ ಅಪ್ ಟು ಸೆಕೆಂಡ್ PUC ಅಷ್ಟೇ ನಾನು ರೆಗ್ಯುಲರ್ ಎಜುಕೇಶನ್ ಮಾಡಿದೆ. ಅಂಡ್ ಮೈ 10th ಸ್ಕೋರ್ ಈಸ್ 329. ಐ ಸ್ಟಿಲ್ ರಿಮೆಂಬರ್. ಅಂದ್ರೆ ನನ್ನ ಸ್ಕೋರ್ ನನಗೆ ಜ್ಞಾಪಕ ಇದ್ದೇ ಇರುತ್ತೆ. ನನ್ನ ಸ್ಕೋರ್ ಕೇಳಿದ್ರೆ ನೀವು ಗಾಬರಿ ಆಗ್ತೀರಾ. ಮ್ಯಾಥ್ಸ್ ಅಲ್ಲಿ 38, ಹಿಂದಿನಲ್ಲಿ 38, ಅಂಡ್ ಒನ್ ಮೋರ್ ಸಬ್ಜೆಕ್ಟ್ ಈಸ್ 39. ಬಿಲೋ 43 ಸಬ್ಜೆಕ್ಟ್ಸ್ ಮೈ 10th ಸ್ಕೋರ್. ಉಳಿದ ಸಬ್ಜೆಕ್ಟ್ಸ್ ಒಂದಷ್ಟು ಏನೋ ಪರವಾಗಿಲ್ಲ. ಹಾಗಾಗಿ ಓವರ್ ಆಲ್ ಅಗ್ರಿಗೇಟ್ 52% ಇತ್ತಪ್ಪ. ಅಲ್ಲಿ ಮುಗಿತಾ ನಂದು ಲೈಫು. 10th ಅಲ್ಲಿ ಇವನು ಸೆಕೆಂಡ್ ಕ್ಲಾಸ್ ತಂದಪ್ಪ, ಇವನಿಂದ ಏನೂ ಆಗೋದಿಲ್ಲ, ಇಲ್ಲ ನಾನು ಐ ಕೆನಾಟ್ ಡೂ ಎನಿಥಿಂಗ್ ಅಂತಂದ್ರೆ ಎಂಡ್ ದಟ್ ಈಸ್ ಇನ್ ಯುವರ್ ಹ್ಯಾಂಡ್. ನೀವೇನಾಗಬೇಕು, ಏನ್ ಮಾಡ್ಬೇಕು. ಇವಾಗ ಇಲ್ಲಿ ಎಷ್ಟೋ ಜನ 10th PUC ನಲ್ಲೆಲ್ಲ ಸೆಕೆಂಡ್ ಕ್ಲಾಸ್ ಅಥವಾ ಬಿಲೋ ಅಂದ್ರೆ ಜಸ್ಟ್ ಪಾಸ್ ಆಗಿರೋ ಕೂಡ ಇರ್ತೀರ. ಐ ಡೋಂಟ್ ಥಿಂಕ್ ಎಲ್ಲರೂ ಅಬೌವ್ 80, 90 ಅಥವಾ 99. ಇತ್ತೀಚೆಗೆಲ್ಲ ಪರ್ಸೆಂಟೇಜ್ ತುಂಬಾ ಜಾಸ್ತಿ ಇದೆ. ನಾನು ನೋಡ್ತೀನಿ ಸೆಕೆಂಡ್ PU ಅಂಡ್ 10th ಅಲ್ಲೆಲ್ಲ ಅಬೌವ್ 95 ತುಂಬಾ ಜನ ಸ್ಟೂಡೆಂಟ್ ಸ್ಕೋರ್ ಮಾಡ್ತಾರೆ. ಬಟ್ ನಮ್ಮ ಟೈಮಲ್ಲಿ ಸ್ವಲ್ಪ ಅಂದ್ರೆ 98, 99. ಐ ಡಿಡ್ ಮೈ SSLC 99 ಅಲ್ಲಿ ನಾನು SSLC ಪಾಸ್ ಔಟ್ ಆಗಿದ್ದು. ಅವಾಗೆಲ್ಲ ಯಾರಾದ್ರೂ ಫಸ್ಟ್ ಕ್ಲಾಸ್ ಅಥವಾ 70% ಬಂದಿದ್ದಾರೆ ಅಂತಂದ್ರೆ ಇಟ್ಸ್ ಎ ಗ್ರೇಟ್ ಅಚೀವ್ಮೆಂಟ್. SSLC ಪಾಸ್ ಆಗೋದೇ ದೊಡ್ಡ ವಿಷಯ ಆಗಿತ್ತು. ನಮ್ಗಿಂತ ಸ್ವಲ್ಪ ಹಿಂದೆ ನಮ್ಮ ಟೈಮಲ್ಲಿ SSLC ಪಾಸ್ ಆಗ್ತಿದ್ರು ಇಲ್ಲ ಅಂತ. ಅವತ್ತಿನ ದಿನ ನಾನೇನಾದ್ರು ಇಲ್ಲ ನನ್ನಿಂದ ಏನೂ ಆಗೋದಿಲ್ಲ, ನಾನೇನು ಮಾಡೋಕ್ಕಾಗಲ್ಲ ಅಂತ ಅವತ್ತೇ ಸ್ಟಾಪ್ ಮಾಡಿ ಬಿಟ್ಟಿದ್ದಿದ್ರೆ ಅಂಡ್ ಇವತ್ತು ಈ ರಾಜೇಶ್ ಅಸಿಸ್ಟೆಂಟ್ ಕಮಿಷನರ್ ಆಗಿ ನಿಮ್ಮ ಮುಂದೆ ಬಂದು ಮಾತಾಡ ಆಗ್ತಿರ್ಲಿಲ್ಲ. ದೆನ್ ಸೆಕೆಂಡ್ PUC ಅವಾಗ ನೋಡಿ, ನಮ್ಮ ಮನೆಯಲ್ಲಿ ನಾನು ಬಹಳ ರಿಕ್ವೆಸ್ಟ್ ಮಾಡ್ಕೊಂಡೆ 10th ಆದ ತಕ್ಷಣ ನಾನು ಸೈನ್ಸ್ ಓದ್ಬೇಕು ಅನ್ನೋ ಆಸೆ ಇದೆ ಅಂತ. ಅವ್ರು ಒಂದೇ ಮಾತು ಹೇಳಿದ್ರು, ನೀನು 10th ಅಲ್ಲಿ ತೆಗೆದಿರೋ ಮಾರ್ಕ್ಸ್ಗೆ ನೀನು ಕಾಲೇಜ್ ಸೇರ್ಸೋದು ದೊಡ್ಡ ವಿಷಯ, ಸೈನ್ಸ್ ಇಲ್ಲ, ನೀನು ಹೋಗಪ್ಪ ಆರ್ಟ್ಸ್ ಓದು ಅಂತ. ಹೌದು, ಯಾಕಂದ್ರೆ 52% ಆಟ ಮ್ಯಾಥ್ಸ್ ಅಲ್ಲಿ 35 ಮಾರ್ಕ್ಸ್ ಯಾರು ತಾನೇ ಸೈನ್ಸ್ ಕೊಡಿಸ್ತಾರೆ? ಆಗೋದಿಲ್ಲ. ಇಟ್ಸ್ ವೆರಿ ಡಿಫಿಕಲ್ಟ್. ನನಗೆ ಮ್ಯಾಥ್ಸ್ ಇವತ್ತು ಕೂಡ ಕಷ್ಟ. ಮ್ಯಾಥ್ಸ್ ಅಲ್ಲಿ A+B ಹೋಲ್ ಸ್ಕ್ವೇರ್ ಏನಪ್ಪ, A+B ಹೋಲ್ ಕ್ಯೂಬ್ ಏನಿದೆ, ನೀವು ಸಿಂಪ್ಲಿಫಿಕೇಶನ್ ಮಾಡಿ ಅಂತಂದ್ರೆ ನಾನು ದೂರ ಹೋಗ್ತೀನಿ, ನನ್ನಿಂದ ಆಗೋದಿಲ್ಲ. ಆಯ್ತಲ್ಲ, ಅಷ್ಟು ಕಷ್ಟ ಇದೆ. ಬಟ್ ಅದನ್ನ ನಾನು ಆ ಸಬ್ಜೆಕ್ಟ್ ನ ಯಾವತ್ತೂ ಇಷ್ಟಪಟ್ಟಿಲ್ಲ, ಹಾಗಾಗಿ ನನಗೆ ಕಷ್ಟ ಅನ್ನಿಸ್ತು. ಬಟ್ ದೇರ್ ಆಫ್ಟರ್
ಮ್ಯಾಥ್ಸ್ ಅನ್ನು ಹೊರತುಪಡಿಸಿ ಕೂಡ ಬೇರೆ ಸಬ್ಜೆಕ್ಟ್ಸ್ ಇದಾವಲ್ಲ. ಸರ್ ಹೇಳ್ತಾ ಇರಲಿಲ್ಲ, ನಾವು ಯಾವ್ದಾದ್ರು ಒಂದು ಸಾಧನೆ ಮಾಡ್ಬೇಕು, ನಮ್ಮ ಲೈಫ್ ಅಲ್ಲಿ ಒಂದು ಉನ್ನತ ಮಟ್ಟಕ್ಕೆ ಹೋಗ್ಬೇಕು ಅಂತಂದ್ರೆ ಸೈನ್ಸ್ ಹೋಗ್ಬೇಕು, ಎಂಜಿನಿಯರಿಂಗ್ ಹೋಗ್ಬೇಕು, ಅಥವಾ ಮೆಡಿಕಲ್ ಹೋಗ್ಬೇಕು, ಅಥವಾ ಬೇರೆ ಇನ್ನೊಂದು ಯಾವ್ದೋ ಪ್ರೊಫೆಷನಲ್ ಕೋರ್ಸ್ ಹೋಗ್ಬೇಕು. ಇಟ್ಸ್ ನಾಟ್ ಲೈಕ್ ದಟ್. ಯು ಹ್ಯಾವ್ ಮಲ್ಟಿಪಲ್ ಆಪರ್ಚುನಿಟೀಸ್. ನಾವು ಯಾವ ರೀತಿ ಕಾಲಘಟ್ಟದಲ್ಲಿ ಇದ್ವಿ ಅಂತಂದ್ರೆ, ವಾಟ್ ಈಸ್ ನೆಕ್ಸ್ಟ್ ಆಫ್ಟರ್ ಟೆಂತ್ ಆದ್ಮೇಲೆ ಆರ್ಟ್ಸ್ ಅಂದ್ರೇನು, ಸೈನ್ಸ್ ಅಂದ್ರೇನು, ಕಾಮರ್ಸ್ ಅಂದ್ರೇನು, ಅದು ಕೂಡ ಗೊತ್ತಿರಲಿಲ್ಲ ನಮ್ಗೆ. ವಿಲೇಜ್ ಅಲ್ಲಿ ಯಾರಾದ್ರೂ ಒಬ್ಬ ಗ್ರಾಜುಯೇಷನ್ ಮಾಡಿದ್ರೆ ಅವನ್ನ ಕೇಳಿಕೊಂಡು ಅವರಿಂದ ಸಲಹೆ ಪಡ್ಕೊಂಡು ಸರ್ ಯಾವ್ದು ಹೋಗ್ಬೇಕು, ಏನ್ ಮಾಡ್ಬೇಕು ಅಂತ ನಾವು ತಗೋತಿದ್ವಿ. ಆ ರೀತಿ ಬಹಳ ಪ್ರಚಲಿತವಾಗಿದ್ದು TCH ಅಂತ ಇತ್ತು. ಇವಾಗೆಲ್ಲ ಏನ್ D.Ed ಅಂತ ಹೇಳ್ತಾರೆ, ಡಿಪ್ಲೊಮಾ ಇನ್ ಎಜುಕೇಶನ್. ಆ ರೀತಿ TCH ಅಂತ ಟೀಚರ್ ಟ್ರೈನಿಂಗ್, ಟೀಚರ್ ಕೋರ್ಸ್ ಇತ್ತು. ಆಫ್ಟರ್ +2 ಇಮಿಡಿಯೇಟ್ಲಿ ಅವ್ರು 2 ವರ್ಷ TCH ಕೋರ್ಸ್ ಮಾಡಿದ್ರೆ ದೇ ವಿಲ್ ಬಿಕಮ್ ಟೀಚರ್. ಈಗ ನನ್ನ ಫ್ರೆಂಡ್ಸ್ ತುಂಬಾ ಜನ ಟೀಚರ್ಸ್ ಇದ್ದಾರೆ. ಅದನ್ನ ಸೇರ್ಬೇಕು ಅಂತಂದ್ರೆ ನೀವು ಕಾಲೇಜಲ್ಲಿ ಟಾಪ್ ಮಾಡಬೇಕು, ಮಿನಿಮಮ್ 80% ತೆಗಿಬೇಕು ಆರ್ಟ್ಸ್ ಅಲ್ಲ. ಆದ್ರೆ ಆ 80% ನ ಟಾರ್ಗೆಟ್ ಇಟ್ಕೊಂಡು ನಾನು ಸೆಕೆಂಡ್ PUC ಹೋದೆ. ನಾನು ಕಾಲೇಜಲ್ಲಿ ಸೆಕೆಂಡ್ ರ್ಯಾಂಕ್ ಬಂದೆ ಸೆಕೆಂಡ್ PUC. ಯಾರನ್ನು ಅನ್ಕೊಂಡಿರ್ಲಿಲ್ಲ. ಇವನ್ ಅದೇ ಸ್ಟೂಡೆಂಟ್ 10th ಅಲ್ಲಿ ಸೆಕೆಂಡ್ ಕ್ಲಾಸ್ 52% ತೆಗೆದವನು ಸೆಕೆಂಡ್ PUC ನಲ್ಲಿ ನಾನು ಕಾಲೇಜ್ ಸೆಕೆಂಡ್ ರ್ಯಾಂಕ್ 80%. ಅದೇ ಅವಾಗ ಸೆಕೆಂಡ್ ರ್ಯಾಂಕ್ ಇತ್ತು. ಅವಾಗೆಲ್ಲ 80% ರೀಚ್ ಆಗಿದ್ರೆ ಬಹಳ ದೊಡ್ಡ ಸಾಹಸ ಆಗಿತ್ತು. ಐ ಗಾಟ್ ಫ್ರೀ ಸೀಟ್ಸ್ ಇನ್ TCH ಮಂಡ್ಯದಲ್ಲಿ, ಡೈರೆಕ್ಟಲ್ಲಿ ಡಿಸ್ಟ್ರಿಕ್ಟ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಶನ್ ಅಂಡ್ ಟ್ರೈನಿಂಗ್ ಅಂತ ಇರುತ್ತೆ. ಅಲ್ಲಿ ಫ್ರೀ ಸೀಟ್ ಸಿಕ್ತು. 3 months ಟ್ರೈನಿಂಗ್, ಅಂದರೆ 3 ತಿಂಗಳು ಅಷ್ಟೇ ಅಟೆಂಡ್ ಮಾಡಿದೆ. ಇನ್ ಬಿಟ್ವೀನ್ ನಮ್ಮ ಮನೆಯಲ್ಲಿ ಒಂದು ಸ್ವಲ್ಪ ಸಮಸ್ಯೆ ಸ್ಟಾರ್ಟ್ ಆಯಿತು, ಅಂದರೆ ಫೈನಾನ್ಷಿಯಲ್ ಇಶ್ಯೂಸ್. ನಮ್ಮ ಅಣ್ಣನ ಸೆಕೆಂಡ್ PUC ಮುಗಿಸಿ BSc ಅಗ್ರಿಕಲ್ಚರ್ ಹೋಗ್ತಾ ಇದ್ದ, ನಾನು ಸೆಕೆಂಡ್ PUC ಮುಗಿಸಿ TCH ಹೋಗ್ತಾ ಇದ್ದೆ. 1,000 ರೂಪಾಯಿ 2,000 ರೂಪಾಯಿ ಫೀಸ್ ಕಟ್ಟಬೇಕು ಅಂದರೆ ಭಾಳ ಕಷ್ಟ ಇತ್ತು. ಮನೆಯಲ್ಲೂ ಕೂಡ ಭಾಳ ಕಷ್ಟ ಇತ್ತು. ಅವ್ರು ಹೇಳಿದ್ರು ಯಾರಾದರೂ ಒಬ್ಬರು ಕೆಲಸಕ್ಕೆ ಹೋಗ್ಬೇಕಪ್ಪ. ಈ ಟೈಮಲ್ಲಿ ನಮ್ಮ ಮನೇಲಿ ರಿಲೇಟಿವ್ ಒಬ್ಬರು ನಮ್ಮ ಮಾವ ಮಿಲಿಟರಿಲಿ ಇದ್ರು. ಅವ್ರು ಬಂದರು, ಹೈಟ್ ನೋಡ್ಸಿದ್ರು ಇಬ್ರು, ನನ್ನ ನಮ್ಮ ಅಣ್ಣನ ಹೈಟ್ ನಾನು ಸ್ವಲ್ಪ ಜಾಸ್ತಿ ಇದ್ದೆ ಅವನಿಗಿಂತ. ನೀನು ನಡಿ, ನೀನು ಅಟೆಂಡ್ ಮಾಡು ಅಂತೇಳಿ ಕಳಿಸಿದ್ರು. ಏನು ಸೆಕೆಂಡ್ PU ಇಂದ TCH ಜಾಯ್ನ್ ಆಗೋಕ್ಕೆ 2 ತಿಂಗಳು ರಜೆ ಇರುತ್ತೆ. ಆ ರಜಾ ಅವಧಿನಲ್ಲಿ ಬೆಂಗಳೂರಿಗೆ ಹೋಗಿ, ಯಾವತ್ತೇ ಆಗಲೇ ನಾನು ಫಸ್ಟ್ ಬೆಂಗಳೂರಿಗೆ ಹೋಗಿ, ಅಲ್ಲಿ ತನಕ ಬೆಂಗಳೂರು ನೋಡಿದ್ರು. ಬೆಂಗಳೂರಿಗೆ ಹೋಗಿ ಆ ಮಿಲಿಟ್ರಿ ಏನು ಸೆಲೆಕ್ಷನ್ ಇದೆ ಅದಕ್ಕೆ ಒಂದು 15 ದಿನ ಪ್ರಿಪೇರ್ ಮಾಡಿಕೊಂಡು ಸೆಲೆಕ್ಷನ್ಗೆ ಹೋಗಿ ಬಂದೆ. ಇಲ್ಲಿ ಬಂದು 3 ತಿಂಗಳು PCH ಮಾಡ್ತಾ ಇದ್ದೀನಿ. ನಮ್ಮದು ಅಪಾಯಿಂಟ್ಮೆಂಟ್ ಲೆಟರ್ ಬಂದ್ಬಿಟ್ಟು ಫಸ್ಟ್ ಅಟೆಂಪ್ಟಲ್ಲಿ ಸೆಲೆಕ್ಟ್ ಆಗಿದ್ದೀನಿ ಆರ್ಮಿ. ಅಂದರೆ ಯು ಇಮ್ಯಾಜಿನ್ ವಾಟ್ ಈಸ್ ಮೈ ಫಾರ್ಮಲ್, ಅಂದರೆ ರೆಗ್ಯುಲರ್ ಎಜುಕೇಶನ್ ಈಸ್ ಓನ್ಲಿ +2. ನೀವು ಅನ್ಕೋಬೋದು ಈಗ ಇವ್ರು ಬರೀ ಸೆಕೆಂಡ್ PUC ಹೆಂಗೆ KS ಆಫೀಸರ್ ಆಗೋದು. ಸೆಕೆಂಡ್ PUC ಮುಗಿಸ್ಕೊಂಡು TCH ಹೋಗ್ತಾ ಇದೆ. ಈ ನಡುವೆ ಆರ್ಮಿ ಏನು ಸೆಲೆಕ್ಷನ್ಗೆ ಹೋದೆ, ಅಲ್ಲಿ ಸೆಲೆಕ್ಟ್ ಆಯಿತು. 2001 ನಾನು ಆರ್ಮಿನಲ್ಲಿ ಸೆಲೆಕ್ಟ್ ಆಗುತ್ತೆ ಸೋಲ್ಜರ್. ಅದು ಯಾವುದೋ ಆಫೀಸರ್ ರ್ಯಾಂಕ್ ಅಲ್ಲ, ಏನಲ್ಲ. ಸರ್ ಹೇಳ್ತಾ ಇದ್ರು, ಯು ಹ್ಯಾವ್ ಆಪರ್ಚುನಿಟಿ ಆಫ್ಟರ್ +2 ಟೆಕ್ನಿಕಲ್ ಎಂಟ್ರಿ ಸ್ಕೀಮ್ ಅಂತ ಇದೆ. ಆಫ್ಟರ್ +2 ಯು ಹ್ಯಾವ್ ಎ ಟೆಕ್ನಿಕಲ್ ಎಂಟ್ರಿ ಸ್ಕೀಮ್ ಅಂತ ಒಂದು ಎಕ್ಸಾಮ್ ಬರುತ್ತೆ UPSC ಇಂದ. ಎವ್ರಿ ಇಯರ್ ನೋಟಿಫಿಕೇಶನ್ ಆಗುತ್ತೆ. ಅದರಲ್ಲೇ ನೀವು ಕ್ವಾಲಿಫೈ ಆದರೆ ಆರ್ಮಿಲಲ್ಲೇ ನಿಮ್ಮನ್ನ ಗ್ರಾಜುಯೇಷನ್ ಮಾಡಿಸ್ತಾರೆ. 4 year BTech ಕೋರ್ಸ್ ಮಾಡಿಸ್ತಾರೆ. ಆ ನಂತರ 1 year IMA ಟ್ರೈನಿಂಗ್ ಕೊಡ್ತಾರೆ, ಇಂಡಿಯನ್ ಮಿಲಿಟರಿ ಅಕಾಡೆಮಿ. ಸೊ ಅದಕ್ಕೆ ದಯವಿಟ್ಟು UPSC ವೆಬ್ಸೈಟ್ ಚೆಕ್ ಮಾಡಿ. ದೋಸ್ ಹೂ ಆರ್ ಆಲ್ ಇಂಟ್ರೆಸ್ಟೆಡ್, ನಾನು ಸೈನ್ಯದಲ್ಲಿ ಹೋಗಬೇಕು, ಐದರ್ ಇಟ್ಸ್ ಆರ್ಮಿ, ನೇವಿ, ಏರ್ಫೋರ್ಸ್, ಯಾವುದೇ ಆಗಲಿ, ಇದರಲ್ಲಿ ಯಾವುದಾದ್ರು ನೀವು ಸರ್ವಿಸ್ ಮಾಡಬೇಕು ಅನ್ನೋ ಇಂಟೆನ್ಷನ್ ಇದ್ದರೆ ದಯವಿಟ್ಟು ಟೆಕ್ನಿಕಲ್ ಎಂಟ್ರಿ ಸ್ಕೀಮ್ ಅಂತ ಒಂದು ಇದೆ, ಅದನ್ನು ಚೆಕ್ ಮಾಡಿ. ಎಲಿಜಿಬಿಲಿಟಿ ಕ್ರೈಟೀರಿಯಾ ಚೆಕ್ ಮಾಡ್ಕೊಳ್ಳಿ, ನೀವು ಅಪಿಯರ್ ಮಾಡಿ. ಎಷ್ಟು ಜನಕ್ಕೆ ಇಂಟ್ರೆಸ್ಟ್ ಇದೆಯಪ್ಪ ಸರ್ವಿಸ್ ಅಂತ ಹೋಗೋದಕ್ಕೆ? ಆರ್ಮಿ, ನೇವಿ, ಏರ್ಫೋರ್ಸ್ 3 ಆಲ್ ಟುಗೆದರ್ ಎಷ್ಟು ಜನಕ್ಕೆ ಇಂಟ್ರೆಸ್ಟ್ ಇದೆ? ನೋಬಡಿ. ಯಾಕೆ ಇಂಜಿನಿಯರಿಂಗ್ ಬೇಡ? ವೈ ಇದೆ? ಯಾರು ಇಂಟ್ರೆಸ್ಟ್ ಇದೆ? ಇಲ್ಲ. ಓಕೆ, ಸಿವಿಲ್ ಸರ್ವಿಸಸ್ ಹೋಗ್ಬೇಕಂತ ಎಷ್ಟು ಜನಕ್ಕೆ ಇಂಟ್ರೆಸ್ಟ್ ಇದೆ? ಹೆಣ್ಮಕ್ಳು ಅಷ್ಟೇ. ಅಲ್ಲಿ ನೋಡಿ ಹಿಂದೆಗಡೆ ಬ್ಯಾಕ್ ಬೆಂಚಸ್ ಸಂದರ್ಶನ ಇತ್ತು. ಗುಡ್, ಕೂತ್ಕೊಳ್ಳಿ. ಸೊ ಆ ರೀತಿ ಐ ಜಾಯಿಂಟ್ ಇಂಡಿಯನ್ ಆರ್ಮಿ ಅಟ್ ದ ಏಜ್ ಆಫ್ 17. 17 ವಯಸ್ಸಿಗೆ ನಾನು ಆರ್ಮಿ ಸೇರ್ಕೊಂಡೆ. 16 ವರ್ಷ ಸರ್ವಿಸ್ ಮಾಡಿದೆ. ಎಷ್ಟು ವರ್ಷ ಮಾಡಿದೆ? ಗೊತ್ತಾಗಿಲ್ಲ. ನಾನು ಸೇರಿದಾಗ ವಯಸ್ಸು ಎಷ್ಟು? ಆಲ್ಮೋಸ್ಟ್ ಈಗೆಲ್ಲ 17 ಇದ್ರಲ್ಲ, 16, 17, 18. ಈ ವಯಸ್ಸಲ್ಲಿ ನಾನು ಮನೆ ಬಿಟ್ಟು ಆರ್ಮಿ ಸೇರ್ಕೊಂಡೆ. ಸೆಕೆಂಡ್ PUC ಮುಗಿಸಿ ಇಮಿಡಿಯೇಟ್ ಆಗಿ. ಬಟ್
ಈ ಸೆಕೆಂಡ್ PUC ತನಕ ನಾವು ಓದಿದ್ದು ಕನ್ನಡ ಮೀಡಿಯಂ ಸರ್ಕಾರಿ ಶಾಲೆ, 1ರಿಂದ 10ನೇ ತರಗತಿವರೆಗೂ ಸರ್ಕಾರಿ ಶಾಲೆ ಓದಿದ್ದು. ನಮ್ಮ ಊರಲ್ಲಿ ಏನು ಗೌರ್ಮೆಂಟ್ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಇದೆ ಅಲ್ಲಿ ಓದಿದ್ದು. ಸೆಕೆಂಡ್ PUC ಕೂಡ ಆರ್ಟ್ಸ್ ಅಂದ್ರೆ ಕನ್ನಡ ಮೀಡಿಯಂ ಓದಿದ್ದು. ಬಟ್ ಆಫ್ಟರ್ +2, ಆಫ್ಟರ್ ಜಾಯ್ನಿಂಗ್ ದ ಆರ್ಮಿ, ನನ್ನ ಮನಸ್ಸಲ್ಲಿ ಎಲ್ಲೋ ಒಂದ್ ಕಡೆ ಇತ್ತು ನನಗೆ ಛಲ, ಒನ್ ಡೇ ಐ ಹ್ಯಾವ್ ಟು ಬಿಕಮ್ ಎ KS ಆಫೀಸರ್ ಅನ್ನೋದು ನನ್ನ ಮೈಂಡಲ್ಲಿ ಇತ್ತು. ಐ ಡೋಂಟ್ ನೋ ವಾಟ್ ಈಸ್ ದ ಕ್ವಾಲಿಫಿಕೇಶನ್ ರಿಕ್ವೈರ್ಡ್, ಎಷ್ಟೆಲ್ಲ ಕಷ್ಟ ಪಡಬೇಕು, ಎಷ್ಟೆಲ್ಲ ಕಾಂಪಿಟೇಷನ್ ಇದೆ ಇವತ್ತಿನ ಜಗತ್ತಲ್ಲಿ, ಇದು ಯಾವುದು ನಮ್ಗೆ ಅರಿವಿಲ್ಲ. ಆದ್ರೂ ನನ್ನ ಮನಸ್ಸಲ್ಲಿ ಇತ್ತು KS ಆಗಬೇಕು. ನೀವು ಯಾವ್ದಾದ್ರು ಒಂದು ಸಿವಿಲ್ ಸರ್ವಿಸಸ್ ಕ್ಲಿಯರ್ ಮಾಡಬೇಕು ಅಂದ್ರೆ ಮಿನಿಮಮ್ ಎಜುಕೇಶನ್ ಕ್ವಾಲಿಫಿಕೇಶನ್ ಈಸ್ ಗ್ರಾಜುಯೇಷನ್. ಗ್ರಾಜುಯೇಷನ್ ಮಾಡಬೇಕು. ಇವಾಗ ನಾನು ಆರ್ಮಿನಲ್ಲಿ ಇದ್ದೀನಿ, ರೆಗ್ಯುಲರ್ ಗ್ರಾಜುಯೇಷನ್ ಅಂತ ನಾವು ಮಾಡೋಕ್ಕಾಗೋದಿಲ್ಲ. ದೇರ್ ಆಫ್ಟರ್ ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿಯಿಂದ BA ಜಾಯ್ನ್ ಆದ. ಪ್ಲೀಸ್ ಲಿಸನ್, ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿಯಿಂದ BA ಜಾಯ್ನ್ ಆದ, ಕನ್ನಡ ಮೀಡಿಯಂ ಸೇಮ್ ಅದನ್ನು. ಬಟ್ 2004 26 ಡಿಸೆಂಬರ್ ಏನೋ ಒಂದು ಇನ್ಸಿಡೆಂಟ್ ಆಗುತ್ತೆ, ನ್ಯಾಚುರಲ್ ಕೆಲಾಮಿಟಿ. ಯಾರಿಗಾದ್ರೂ ಐಡಿಯಾ ಇದೆಯಾ? 26 ಡಿಸೆಂಬರ್ 2004 ಏನಾಯ್ತು? ಎನಿ ಐಡಿಯಾ? ನೋಡ್ರಪ್ಪ, ಗೂಗಲ್ ಯೂನಿವರ್ಸಿಟಿ ನೋಡಿ ಬರುತ್ತೆ. 26 ಡಿಸೆಂಬರ್ 2004 ಯು ಜಸ್ಟ್ ಟೈಪ್, ಏನೋ ಬರುತ್ತೆ. ಏನ್ ಬರುತ್ತೆ? ಸುನಾಮಿ ಕೇಳಿದಿರಾ? ಸುನಾಮಿ ಎಷ್ಟು ಜನ ಕೇಳಿದಿರಾ? ಅಂದ್ರೆ ಒಂದು 50% ಜನ ಕೇಳಿದಿರಾ. 26 ಡಿಸೆಂಬರ್ 2004 ಸುನಾಮಿ ಅನ್ನೋದು ಬಂದು ಅಪ್ಪಳಿಸುತ್ತೆ. ನಾನು ಆ ಟೈಮಲ್ಲಿ ಕಾರ್ನಿಕೋಬಾರಲ್ಲಿ ಕೆಲಸ ಮಾಡ್ತಾ ಇದ್ದೆ. ಕಾರ್ನಿಕೋಬಾರ್ ಕೇಳಿದಿರಾ? ಕಾರ್ನಿಕೋಬಾರ್ ಏನೋ ಕಾರ್ನಿಕೋಬಾರ್, ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್ ಕೇಳಿದಿರಾ? ಏನದು ಅಂಡಮಾನ್ ನಿಕೋಬಾರ್? ಏನು? ಯಾರಾದ್ರೂ ಒಬ್ರು ಐಲ್ಯಾಂಡ್ ಅನ್ನೋದು ಗೊತ್ತು? ಈಗ ನಾನು ಲೆಸನ್ಸ್ ಬರ್ತೀನಿ, ಜಿಯೋಗ್ರಫಿಲಿ ಹೇಳ್ತಾರಲ್ಲ ಸ್ಟೇಟ್ಸ್ ಮತ್ತೆ ಯೂನಿಯನ್ ಟೆರಿಟರೀಸ್. ಅಂಡಮಾನ್ ನಿಕೋಬಾರ್ ಯಾವ್ದ್ರಲ್ಲಿ ಬರುತ್ತೆ? ಅಂಡಮಾನ್ ನಿಕೋಬಾರ್ ಎಲ್ಲಿ ಲೊಕೇಟ್ ಆಗಿದೆ? ಇಂಡಿಯಾದ ಯಾವ ಪಾರ್ಟ್ ಅಲ್ಲಿ ಗೊತ್ತಾ? ಹೌ ಫಾರ್ ಇಟ್ ಈಸ್, ಎಷ್ಟು ದಯವಿಟ್ಟು ಇವತ್ತು ಸುಮ್ಮನೆ ಜಸ್ಟ್ ಚೆಕ್ ಮಾಡಿ. ಅಂಡಮಾನ್ ನಿಕೋಬಾರ್ ಗ್ರೂಪ್ ಆಫ್ ಐಲ್ಯಾಂಡ್ಸ್ ಅಂತ ಹೇಳ್ತಾರೆ. 428 ಐಲ್ಯಾಂಡ್ ಸಮಥಿಂಗ್ ಇದೆ. ಅಂಡಮಾನೇ ಬೇರೆ ಇದೆ. ಅಂಡಮಾನಿಂದ ನಿಕೋಬಾರ್ ಇಟ್ಸ್ ಆಲ್ಮೋಸ್ಟ್ ಒಂದು 400 ಕಿಲೋಮೀಟರ್ ದೂರ ಇದೆ. ಇಟ್ಸ್ ಎ ಗ್ರೂಪ್ ಆಫ್ ಐಲ್ಯಾಂಡ್, ಸ್ಮಾಲ್ ಐಲ್ಯಾಂಡ್ಸ್ ಇದೆ. ಕಾರ್ ನಿಕೋಬಾರ್ ಅಂದ್ರೆ ಇಟ್ಸ್ ಎ ನಿಕೋಬಾರ್ ಡಿಸ್ಟ್ರಿಕ್ಟ್. ಅಂಡಮಾನ್ ಬೇರೆ ಡಿಸ್ಟ್ರಿಕ್ಟ್, ನಿಕೋಬಾರ್ ಡಿಸ್ಟ್ರಿಕ್ಟ್ ಬೇರೆ. ಆ ನಿಕೋಬಾರ್ನ ಕಾರ್ ನಿಕೋಬಾರ್ ಅಂತ ಕರೀತಾರೆ. ಆಕ್ಚುಲಿ ಅಡ್ಮಿನಿಸ್ಟ್ರೇಟಿವ್ ವರ್ಡ್ ಇಸ್ ಕಾರ್ ನಿಕೋಬಾರ್ ಅಂತ. ಇವನ್ ಯು ಕ್ಯಾನ್ ಚೆಕ್ ಇಟ್ ಇನ್ ದ ಗೂಗಲ್. ಐ ವಾಸ್ ಸರ್ವಿಂಗ್ ದೇರ್ ಇನ್ ದ ಇಯರ್ ಆಫ್ 2004. ನನ್ನ ಕೇಸ್ ಏನ್ ಬುಕ್ಸ್ ಇತ್ತು ಸುನಾಮಿನಲ್ಲಿ, ಇವಾಗ ಇದೊಂದು ಆಲ್ ಇದೆ ಅಂತಂದ್ರೆ ಆಫ್ಟರ್ ಸುನಾಮಿ ನಥಿಂಗ್, ಯು ಕ್ಯಾನ್ ನಾಟ್ ಐಡೆಂಟಿಫೈ. ಜೋಳದ ರಾಶಿ ದೊಡ್ಡದು ಬಂದ್ರೆ ಇಲ್ಲಿಂದ ಅಂತ ನೀವು ಐಡೆಂಟಿಫೈ ಮಾಡೋಕ್ಕಾಗಲ್ಲ. ಆ ಲೆವೆಲ್ಗೆ ಎಲ್ಲ ಕುತ್ಕೊಂಡು ಹೋಗ್ಬೋದು. ಇವನ್ ನಮ್ಮ ಬಿಲ್ಡಿಂಗ್ ಅಲ್ಲಿ ಇದ್ದಂತ ಐಟಮ್ಸ್ ಎಲ್ಲ ಹೋಯ್ತು. ಅದ್ರಲ್ಲಿ ನನ್ನ ಬುಕ್ಸ್ ಕೂಡ ಹೋಯ್ತು. ನಾನು ಗ್ರಾಜುಯೇಷನ್ ಮಾಡ್ಬೇಕು ಅನ್ನೋದು ಕೂಡ ಹೋಯ್ತು. ಮುಗೀತು. 2004 ಆಯ್ತು. ಆನಂತರ ಬಿಟ್ಬಿಟ್ಟೆ. 2 ವರ್ಷ 3 ವರ್ಷ ಹೋಯ್ತು. ಅಗೇನ್ 2007 ನಾನು ಬೆಂಗಳೂರು ಪೋಸ್ಟಿಂಗ್ ಬಂದೆ. ದಟ್ ಟೈಮ್ ಐ ಡಿಸೈಡೆಡ್, ಇಲ್ಲ ನಾನು ಗ್ರಾಜುಯೇಷನ್ ಮಾಡಲೇಬೇಕು. ಆ KS ಅನ್ನ ಕನಸು ಏನಿದೆ ಐ ಕ್ಯಾರಿ ವಿತ್ ಮೀ. ನನ್ನ ಮನಸ್ಸಲ್ಲಿ ನಾನು ಅದನ್ನ ಜೀವನ ಉಳಿಸ್ಕೊಂಡು ಬಂದೆ. ಅದನ್ನ ಸಾಯಕ್ ಬಿಡ್ಲಿಲ್ಲ. ನಾನು KS ಆಫೀಸರ್ ಆಗ್ಬೇಕು ಅನ್ನೋದನ್ನ ಸೆಕೆಂಡ್ PUC ಮುಗಿಸ್ಕೊಂಡು ಏನು ಆರ್ಮಿ ಹೋದೆ ಆವಾಗಿಂದ ಹಿಡಿದು 2007 ಉಳಿಸ್ಕೊಂಡು ಬಂದೆ. 2007 ನಾನು ಮತ್ತೆ ಗ್ರಾಜುಯೇಷನ್ ಅಡ್ಮಿಷನ್ ತಗೊಂಡೆ, ಬಟ್ ನಾಟ್ ಫಾರ್ BA, BBM. ನಾನು ಯಾಕೆ ವೈ ಶುಡ್ ಐ ಗೋ ವಿತ್ BA? ಬೇರೆ ಏನಾದ್ರು ಡಿಫರೆಂಟ್ ಆಗಿರಲಿ ಅಂತ BBM ತಗೊಂಡೆ. ದಟ್ ಈಸ್ ಟು ಇನ್ ಇಂಗ್ಲಿಷ್ ಮೀಡಿಯಂ. ನಾನು ಓದಿರೋದೆಲ್ಲ ಕನ್ನಡ ಮೀಡಿಯಂ. ಆದ್ರೆ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಏನು ತಗೊಂಡೆ ಅಂದ್ರೆ 2001ರಿಂದ 2007 ಆರ್ಮಿನಲ್ಲಿ ಏನು 7 ವರ್ಷ ಕೆಲಸ ಮಾಡಿದೆ. ಹಿಂದಿ, ಇಂಗ್ಲಿಷ್ ಅಂಡ್ ಕಂಪ್ಲೀಟ್ ಕರೆಸ್ಪಾಂಡೆನ್ಸ್. ನಮ್ಮ ಟ್ರೈನಿಂಗ್ ಎಲ್ಲ ಆಗಿದ್ದು ಇಂಗ್ಲಿಷ್ ಅಲ್ಲಿ. ಐ ಇಂಪ್ರೂವ್ ಮೈ ಇಂಗ್ಲಿಷ್. ಅಲ್ಲಿ ತುಂಬಾ ಇಂಪ್ರೂವ್ ಆಯ್ತು. ದೆನ್ ಐ ಡಿಸೈಡೆಡ್, ಲೆಟ್ ಮೀ ಕಂಪ್ಲೀಟ್ ಮೈ ಗ್ರಾಜುಯೇಷನ್ ಇನ್ ಇಂಗ್ಲಿಷ್ ಮೀಡಿಯಂ. ವೈ ಶುಡ್ ಐ ಗೋ ವಿತ್ BA ಅಂತ ಹೇಳಿ ನಾನು ಐ ಆಪ್ಟೆಡ್ BBM, ದಟ್ ಈಸ್ ಟು ಇಂಗ್ಲಿಷ್ ಮೀಡಿಯಂ ಮಾಡಿ ಫಸ್ಟ್ ಇಯರ್ ಎಲ್ಲ ಓದಿ. ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್ ಓದಿ. ಐ ಸ್ಟೂಡ್ ಸೆಕೆಂಡ್ ರ್ಯಾಂಕ್ ಇನ್ ದ ಯೂನಿವರ್ಸಿಟಿ. BBM ಅಲ್ಲಿ ಐ ಸ್ಕೋರ್ಡ್ 80% ಅಗ್ರಿಗೇಟ್. ನಾರ್ಮಲಿ ನೀವು ಓದ್ಕೊಂಡು 80% ತಗೋದಪ್ಪ. ನಾನು ಯಾವಾಗ ಸೆಕೆಂಡ್ PUC ನಲ್ಲಿ ಮನೇಲಿ ಇದ್ಕೊಂಡು ದಿನ ಬೆಳಿಗ್ಗೆ ಆರಾಮಾಗಿ ತಿಂದು ಕ್ಲಾಸ್ಗೆ ಹೋಗಿ ಓದ್ಕೊಂಡು ಬಂದು ಫ್ರೆಂಡ್ಸ್ ಜೊತೆಲ್ಲ ಜಾಲಿಯಾಗಿ ಇದ್ಕೊಂಡು ಸಂಜೆ ಬಂದು ಓದ್ಕೊಂಡು 80% ಮಾಡೋದೇ ಬೇರೆ. ನೀವು ಆರ್ಮಿನಲ್ಲಿ ಕೆಲಸ ಮಾಡ್ಕೊಂಡು 24/7 ಅಲ್ಲಿ ನಿಮ್ಗೆ ಒಂದು ನಿಮಿಷ ಕೂಡ ಸಮಯ ಸಿಗಲ್ಲ.
ನಿಮ್ಮ ಸಮಯನ ನೀವು ತಗೋಬೇಕಾಗುತ್ತೆ. ಯಾರಿಗೂ ಸಮಯ ಸಿಗೋದಿಲ್ಲ, ಸಮಯನ ನೀವು ಮಾಡ್ಕೋಬೇಕಾಗುತ್ತೆ. ರಾತ್ರಿ ಎಲ್ಲ ನೀವು 10 ಗಂಟೆ ನಂತರ ನಿಮ್ಮ ಟೈಮ್ 10ರಿಂದ 12, 1, 2 ಗಂಟೆ ತನಕ ಓದಿ ನೀವು ಮಾಡ್ಬೇಕು ಹೊರತು ಮಾಡೋಕ್ಕಾಗೋದಿಲ್ಲ. ನಾನು ನನ್ನ ಎಕ್ಸಾಂಪಲ್ ಕೊಟ್ಟು ಹೇಳ್ತಾ ಇರೋದು ಏನಕ್ಕೆ ಅಂತಂದ್ರೆ, ನಾನೇನೋ ಬಹಳ ಅಚೀವ್ ಮಾಡಿದ್ದೀನಿ ಅಂತಲ್ಲ, ಮತ್ತೆ ನನಗೋಸ್ಕರ ನಾನು ಮಾಡ್ಕೊಂಡಿರೋದು. ಈಗ ಆರ್ಮಿನಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ, ನನಗೆ ಸಂಬಳ ಕೊಡ್ತಾ ಇದ್ದಾರೆ, ಸೇವೆ ಮಾಡ್ತಾ ಇದ್ದೇನೆ. ಅಟ್ ದ ಸೇಮ್ ಟೈಮ್ ನಾನು ಎಕ್ಸ್ಟ್ರಾ ಟೈಮ್ ಎಫರ್ಟ್ಸ್ ಹಾಕಿ ಏನಾದ್ರು ಗ್ರಾಜುಯೇಷನ್ ಮಾಡ್ಕೊಂಡಿದ್ದೀನಿ ಅಂದ್ರೆ ಅದರಿಂದ ಆರ್ಮಿಗೆ ಉಪಯೋಗ ಇಲ್ಲ, ದೇಶಕ್ಕೆ ಉಪಯೋಗ ಇಲ್ಲ, ನನಗೆ ಉಪಯೋಗ ಆಗ್ತಾ ಇದೆ. ಹೌದಾ ಇಲ್ವಾ? ನನ್ನ ಏಳಿಗೆಗೋಸ್ಕರ, ನನ್ನ ಅಭಿವೃದ್ಧಿಗೋಸ್ಕರ, ನನ್ನ ಡೆವಲಪ್ಮೆಂಟ್ಗೋಸ್ಕರ ನಾನು ಎಕ್ಸ್ಟ್ರಾ ಟೈಮ್ ಎಫರ್ಟ್ಸ್ ಹಾಕಿ ನಾನು ಮಾಡೋದೇ ಹೊರತು ಬೇರೆಯವ್ರಿಗೋಸ್ಕರ ಅಲ್ಲ. ಆಫ್ಟರ್ ದಟ್ ನಾನು ಬಿಡ್ಲಿಲ್ಲ, ಮತ್ತೆ ನಾನು ಯಾಕೆ ಪೋಸ್ಟ್ ಗ್ರಾಜುಯೇಷನ್ ಮಾಡಬೇಕು ಅಂತ ಹೇಳಿ ಇಗ್ನೋದಲ್ಲಿ MBA ಅಡ್ಮಿಷನ್ ತಗೊಂಡೆ, ಎಂಟ್ರೆನ್ಸ್ ಬರ್ದೆ. ಇವನ್ ಐ ಕಂಪ್ಲೀಟೆಡ್ MBA. ಸೆಕೆಂಡ್ PUC ನಾನು ಮುಗಿಸಿ. ಈಗ ಎಷ್ಟೋ ಜನ ಆರ್ಮಿನಲ್ಲಿ 85 to 90% ಅಥವಾ ಮೋರ್ ದನ್ 90% ಏನ್ ಎಜುಕೇಶನ್ ಹೋಗ್ತಾರೆ ಅದೇ ಎಜುಕೇಶನ್ಗೆ ಎಂಡ್ ಆಗ್ತಾರೆ, ಅಲ್ಲಿಂದ ರಿಟೈರ್ಡ್ ಆಗಿ ಬರ್ತಾರೆ ಆರಾಮಾಗಿ. ನಮ್ಮಲ್ಲೆಲ್ಲ ಏನಿದೆ, ಎಸ್ಪೆಷಲಿ ಸೋಲ್ಜರ್ಸ್ ನಾನು ಹೇಳ್ತಾರೆ, ನಾಟ್ ಆಫೀಸರ್ಸ್. ಆಫೀಸರ್ಸ್ ಕ್ಯಾಡರ್ ಮೊದಲೇ ಗ್ರಾಜುಯೇಷನ್ ಮಾಡ್ಕೊಂಡು ಹೋಗಿರ್ತಾರೆ, ರಿಟೈರ್ಮೆಂಟ್ ಬರ್ತಾ ಇದ್ದಂಗೆನೆ ಅವರು ಬೇರೆ ಯಾವ್ದಾದ್ರು ಎಕ್ಸಾಮ್ಸ್ ಅಥವಾ ಕಂಪ್ನಿಯಲ್ಲಿ ಒಳ್ಳೊಳ್ಳೆ ಜಾಬ್ ಅಲ್ಲಿ ಜಾಯ್ನ್ ಆಗ್ತಾರೆ. ಬಟ್ ನಾಟ್ ಇನ್ ಕೇಸ್ ಆಫ್ ಜವಾನ್ ಸೋಲ್ಜರ್ಸ್ ಆ ಥರ ಇರಲಿಲ್ಲ. ಐ ಡಿಸೈಡ್ ಆಫ್ಟರ್ 16 years ಆಫ್ ಸರ್ವಿಸ್, ನಮ್ದು MBA ಮುಗಿದಿತ್ತು 2017ರಲ್ಲಿ. ನಾನು ಡಿಸೈಡ್ ಮಾಡಿದೆ, ಇಲ್ಲ ದಿಸ್ ಇಸ್ ಟೈಮ್, ನಾನು ಇವಾಗ ಹೊರಗಡೆ ಹೋಗ್ಬೇಕು, ವಾಲಂಟಿಯರ್ ರಿಟೈರ್ಮೆಂಟ್ ತಗೊಂಡು ನಾನು ಎಕ್ಸಾಮ್ ಬರೀಬೇಕು, ನಾನು KS ಆಗಲೇಬೇಕು ಅಂತ ಹೇಳಿ 2017ರಲ್ಲಿ ನಾನು ವಾಲಂಟಿಯರ್ ರಿಟೈರ್ಮೆಂಟ್ ತಗೊಂಡೆ. ವಾಲಂಟಿಯರ್ ರಿಟೈರ್ಮೆಂಟ್ ತಗೊಳ್ಳೋಕ್ಕಿಂತ ಮುಂಚೆ ಒಂದು ವರ್ಷ 1 ನಿಮಿಷ ವೇಸ್ಟ್ ಮಾಡಿದ್ರೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಎಷ್ಟು ಜಾಬ್ಗೆ ನೋಟಿಫಿಕೇಶನ್ ಬರುತ್ತೆ ಎಲ್ಲ ಜಾಬ್ಗೂ ಅಪಿಯರ್ ಆಗಿದ್ದೀನಿ. ಮೈ ಇಂಟೆನ್ಷನ್ ಇಸ್ ಟು ಬಿಕಮ್ KS ಆಫೀಸರ್. ಹಂಗನ್ಬಿಟ್ಟು ನಾನು ಬರೀ KS ಎಕ್ಸಾಮ್ ಬರೀತೀನಿ, ಬರೀ UPSC ಬರೀತೀನಿ. ಇಟ್ಸ್ ನಾಟ್ ಲೈಕ್ ದಟ್. ಯು ಹ್ಯಾವ್ ಟು ಅಪಿಯರ್ ಫಾರ್ ಆಲ್ ಎಕ್ಸಾಮ್ಸ್. ಮೈ ಸಿನ್ಸಿಯರ್ ಸಜೆಷನ್. ಸರ್ ಹೇಳ್ತಾ ಇದ್ರು, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಎಲ್ಲ ನೋಡ್ಬೇಕು, ನೀವು ಗೈಡೆನ್ಸ್ ತಗೋಬೇಕು ನಿಮ್ಮ ಸೀನಿಯರ್ಸ್ ಕಡೆಯಿಂದ. ಅಂಡ್ ಅತಿ ಮುಖ್ಯವಾಗಿ ಯಾವ್ದನ್ನ ಓದ್ಬೇಕು, ಯಾವ್ದನ್ನ ಓದಬಾರ್ದು, ವಿಚ್ ಇಸ್ ಇಂಪಾರ್ಟೆಂಟ್ ಫಾರ್ ವಿಚ್ ಎಕ್ಸಾಮ್. ಎಕ್ಸಾಮ್ ವೈಸ್ ಡಿಫ್ರೆಂಟ್ ಆಗುತ್ತೆ. ನೀವು ಸಬ್ ಇನ್ಸ್ಪೆಕ್ಟರ್ ಎಕ್ಸಾಮ್ ಬರೆದ್ರೆ ಅದು ಸಿಲೆಬಸ್ ಬೇರೆ ಇರುತ್ತೆ, ಕ್ವಶನ್ ಪೇಪರ್ ಪ್ಯಾಟರ್ನ್ ಬೇರೆ ಇರುತ್ತೆ, ನೀವು ಪ್ರಿಪರೇಷನ್ ಮೆಥಡ್ ಬೇರೆ ಇರುತ್ತೆ. ಸಿವಿಲ್ ಸರ್ವಿಸಸ್ ಮಾಡ್ತಾ ಇದ್ದಾರೆ, KPSC ಬೇರೆ, UPSC ಬೇರೆ. ಸರ್ UPSC ಕ್ಲಿಯರ್ ಮಾಡ್ಕೊಂಡಿದ್ದಾರೆ, ಅವ್ರು ಓದಿರ್ತಕ್ಕಂಥ ಸಿಲೆಬಸ್, ಇಂಟೆನ್ಸಿಟಿ, ಮತ್ತೆ ನಾವು KPSC ಇದೆ, ಇದು ಡಿಫ್ರೆಂಟ್ ಇದೆ. ನಾವು KPSC ಮಾಡ್ಬೇಕಾದ್ರೆ ಸ್ಟೇಟ್ ಜಾಸ್ತಿ ಓದ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಹಿಸ್ಟ್ರಿ ಬಂತು ಅಂದ್ರೆ ಕರ್ನಾಟಕ ಹಿಸ್ಟ್ರಿ, ಏನ್ಸಿಯಂಟ್ ಹಿಸ್ಟ್ರಿ, ಮೆಡಿವಲ್ ಹಿಸ್ಟ್ರಿ, ಮಾಡರ್ನ್ ಹಿಸ್ಟ್ರಿ, ಜಿಯೋಗ್ರಫಿ ಕರ್ನಾಟಕ ಜಾಸ್ತಿ ಓದ್ತೀವಿ ಅಂಡ್ ಇಂಡಿಯಾ ಓದ್ತೀವಿ. ಬಟ್ ವೇರ್ ಇನ್ ಕೇಸ್ ಆಫ್ UPSC ಇಂಡಿಯಾ ಅಂಡ್ ವರ್ಲ್ಡ್ ಜಾಸ್ತಿ ಬರುತ್ತೆ. ಈ ರೀತಿ ಬೈಫರ್ಕೇಟ್ ಮಾಡ್ಕೊಂಡು ನೀವು ಯಾವ ಎಕ್ಸಾಮ್ಸ್ಗೆ ಯಾವ ರೀತಿ ಕ್ವಶನ್ಸ್ ಬರುತ್ತೆ, ಯಾವ ರೀತಿ ಪ್ರಿಪೇರ್ ಆದ್ರೆ ಚೆನ್ನಾಗಿರುತ್ತೆ ಅಂತ ವಿತ್ ಪ್ರಾಪರ್ ಗೈಡೆನ್ಸ್ ನೀವು ಪ್ರಿಪೇರ್ ಆದಾಗ ಎನಿಬಡಿ ಕ್ಯಾನ್ ಬಿಕಮ್ ಎನಿಥಿಂಗ್, ಎನಿಬಡಿ ಕ್ಯಾನ್ ಅಚೀವ್ ಎನಿಥಿಂಗ್. ಅಸಾಧ್ಯವಾದದ್ದು ಯಾವುದೂ ಇಲ್ಲ, ದಯವಿಟ್ಟು ತಿಳ್ಕೊಳ್ಳಿ. ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಎನಿಥಿಂಗ್ ಈಸ್ ಪಾಸಿಬಲ್. ನಂಬ್ತೀರಾ? ಎನಿಥಿಂಗ್ ಈಸ್ ಪಾಸಿಬಲ್. ಇಲ್ಲಿ ಎಷ್ಟು ಜನ ಸಿವಿಲ್ ಸರ್ವೆಂಟ್ಸ್ ಆಗಬೇಕು ಅಂತ ಇಚ್ಛೆ ಪಡ್ತೀರಾ? ನೋಡಪ್ಪ, ಸೆಕೆಂಡ್ PUC ನಾನು 80 ಇರ್ಬೇಕು, 90 ಇರ್ಬೇಕು, ನಾನು ಕೈ ಎತ್ತಿದ್ರೆ ನನ್ನ ಫ್ರೆಂಡ್ಸ್ ಏನಪ್ಪ ನೀನ್ ಸಿವಿಲ್ ಸರ್ವೆಂಟ್ ಆಗ್ಬೇಕು ಅಂತ ಕೈ ಎತ್ತಿದ್ರೆ ನೋಡ್ತೀನಿ ಅಂತ ಮಾತಾಡ್ತಾರೆ, ಹಿಂದೆ ಮಾತಾಡ್ತಾರೆ ಅಂತ ಯಾವತ್ತೂ ಯಾವುದೇ ಕಾರಣಕ್ಕೂ ಅನ್ಕೊಳಕ್ ಹೋಗ್ಬಿಡಿ. ಅಲ್ಲೇ ನೀವು ಫೇಲ್ ಆಗೋದು. ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇರಬಾರ್ದು. ನನ್ನಿಂದ ಏನೂ ಆಗಲ್ಲ ಅಂತ ಅಂದ್ಕೊಂಡ್ರೆ ಅವತ್ತೇ ನೀವು ಸತ್ರಿ, ಮುಗೀತು, ನಿಮ್ ಕೈಲಿ ಏನೂ ಆಗಲ್ಲ. ಎಲ್ರಿಗೂ ಇರುತ್ತೆ, ತುಂಬಾ ಜನ ಮನಸ್ಸಲ್ಲಿದೆ. ಬಟ್ ಏನಂದ್ರೆ ಮುಂದೆ ಬರೋದಕ್ಕೆ ಧೈರ್ಯ ಇಲ್ಲ. ಧೈರ್ಯ ಇದ್ರು ನನ್ನ ಅಕ್ಕಪಕ್ಕ ಏನ್ ಮಾತಾಡ್ತಾರೋ, ನನ್ನ ನೋಡಿದವ್ರು ಬೇರೆಯವ್ರು ಏನ್ ಮಾತಾಡ್ತಾರೋ, ನಾಳೆ ದಿನ ಏನಾದ್ರು ಅವ್ರು ಬರ್ತಾರೇನಪ್ಪ, ಅದು ನಿಮ್ಗೆ ಹೆಲ್ಪ್ ಒಳ್ಳೆ ಕಾರ್ಯಕ್ರಮ ಇದರಲ್ಲಿ ನನ್ನನ್ನ ನಿಮ್ಮ ಜೊತೆ ಮಾತಾಡೋದಕ್ಕೆ ಕರೆಸೋದಕ್ಕೆ ನನ್ನ ವಂದನೆಗಳನ್ನ ಸಲ್ಲಿಸ್ತೇನೆ. ಎಲ್ರಿಗೂ ನಮಸ್ಕಾರ. ವಿದ್ಯಾರ್ಥಿಗಳೇ, ನಿಮಗ್ ಮಾತಾಡ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ನನಗೆ ಸ್ವಲ್ಪ ಕಿವಿ ಕಡಿಮೆ ಕೇಳಿಸುತ್ತೆ, ಬರ್ತಾ ಇಲ್ಲ, ಈ ಕಡೆಯಿಂದ ಬರ್ತಾ ಇಲ್ಲ. ಬರೀ ಗಂಡ್ಮಕ್ಳು ವಾಯ್ಸ್ ಅಷ್ಟೇ ಬರ್ತಾ ಇದೆ. ಹೆಣ್ಮಕ್ಳ ಕಡೆಯಿಂದ ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್ ಎವ್ರಿವನ್. ಓಕೆ, ಐ ಹೋಪ್
ಎಲ್ಲರೂ ನಾನು ಏನ್ ಹೇಳ್ತಾ ಇದ್ದೀನಿ ಕೇಳಿಸ್ಕೊತೀರಾ ಅಂತ ಭಾವಿಸ್ತೀನಿ. ಎಲ್ಲರೂ ಕೇಳಿಸ್ಕೊತಾ ಇದ್ದೀರಾ? ಇಲ್ಲಿ ನಾನು ಒನ್ ವೇ ಕಮ್ಯುನಿಕೇಶನ್ ಇರಲ್ಲ, ಟೂ ವೇ ಕಮ್ಯುನಿಕೇಶನ್ ಇರುತ್ತೆ. ಲೈಕ್ ಯುವರ್ ಟೀಚರ್ ಕ್ಲಾಸಲ್ಲಿ ನಿಮ್ಗೆ ಏನ್ ಕೇಳ್ತಾರೆ ಆ ಥರ ನಾನು ಏನಾದ್ರು ಮಧ್ಯೆ ಕೇಳಿದ್ರೆ ನಾವು ದಯವಿಟ್ಟು ಅಲರ್ಟ್ ಇದ್ದು ಉತ್ತರ ಕೊಡ್ತೀರಾ ಅಂತ ಭಾವಿಸ್ತೀನಿ. ಇಲ್ಲಿ ಐ ಹೋಪ್ ಎಲ್ಲರೂ ಸೆಕೆಂಡ್ PUC ಓದಿರ್ತಕ್ಕಂಥ ಮಕ್ಕಳು. ಗ್ರಾಜುಯೇಟ್ಸ್ ಯಾರಾದ್ರೂ ಇದ್ದೀರಾ? ಎನಿ ಗ್ರಾಜುಯೇಟ್ಸ್? ಇಲ್ಲ, ಇರಲಿ. ಕನ್ನಡ ಮಾಧ್ಯಮದಲ್ಲಿ ಓದ್ತಾ ಇರ್ತಕ್ಕಂಥ ಮಕ್ಕಳು ಎಷ್ಟು ಜನ ಇದ್ದೀರಾ? ಪ್ಲೀಸ್ ರೈಸ್ ಯುವರ್ ಹ್ಯಾಂಡ್ಸ್. ಓಕೆ, ನೋಡಿ, ಕನ್ನಡ ಮಾಧ್ಯಮದಲ್ಲಿ ಓದ್ತಾ ಇರೋರು ಮುಂದೆ ಇದ್ದಾರೆ. ಕನ್ನಡ ಮಾಧ್ಯಮದಲ್ಲಿ ಓದ್ತಾ ಇರೋರು ಮುಂದೆ ಇದ್ದಾರೆ. ಅಲ್ಲೂ ಸ್ವಲ್ಪ ಜನ ಇದ್ದಾರೆ. ಓಕೆ, ಉಳಿದವರು ಅಂದ್ರೆ ಇಂಗ್ಲಿಷ್ ಮೀಡಿಯಂ ಓದ್ತಾ ಇದ್ದೀರಾ? ಗುಡ್. ನಾನು CET ಬಗ್ಗೆ ಜಾಸ್ತಿ ಮಾತಾಡಕ್ ಹೋಗೋದಿಲ್ಲ. ಐ ಡೋಂಟ್ ಹ್ಯಾವ್ ಎನಿ ಎಕ್ಸ್ಪೀರಿಯನ್ಸ್ ಇನ್ CET. ಈಗಾಗಲೇ CEO ಸರ್ ಸಾಕಷ್ಟು ಹೇಳಿದ್ದಾರೆ. ನಿಮ್ಮ ಸೆಕೆಂಡ್ PUC ನಂತರ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಅಲ್ಲಿ ಯಾವ ರೀತಿ ನೀವು ಪ್ರಿಪರೇಷನ್ ಇರಬೇಕು, ಆ ನಂತರ ನಿಮ್ಮ ಕರಿಯರ್ ನಲ್ಲಿ ಏನೇನೆಲ್ಲ ಎಕ್ಸಾಮ್ಸ್ ಬರೀಬಹುದು, ಏನೆಲ್ಲ ಆಪರ್ಚುನಿಟೀಸ್ ಇದೆ, ಆಪ್ಷನ್ಸ್ ಇದೆ ಅನ್ನೋದ್ರ ಬಗ್ಗೆ ಸವಿಸ್ತರವಾಗಿ ಸರ್ ಹೇಳಿದ್ದಾರೆ. ನಾನು ನಿಮ್ ಜೊತೆ ಮಾತಾಡ್ಬೇಕು ಅಂತ ಅಂದ್ರೆ ಒಂದು ವಿಷಯ, ಈಗ ನೀವು ಒಂದು 400 ರಿಂದ 500 ಜನ ಕುಳಿತಿದ್ದೀರಾ. ಬಟ್ ಎಷ್ಟು ಜನ ಸ್ಟೇಜ್ ಮೇಲೆ ಬಂದು ಇಲ್ಲಿಂದ ಪ್ರಶಸ್ತಿ ಪತ್ರ ಆಗಲಿ ಪ್ರಶಂಸಾ ಪತ್ರ ಆಗಲಿ ತಗೊಂಡೋದ್ರು? ಆಮೇಲೆ ಹೇಳ್ತೀರಾ ಎಷ್ಟು ಜನ ತಗೊಂಡೋರು? ಅದನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ಎಷ್ಟು ಪರ್ಸೆಂಟೇಜ್ ಬರುತ್ತೆ? ಎಷ್ಟು ಪರ್ಸೆಂಟೇಜ್ ಪ್ರತಿಶತ ಮಕ್ಕಳು ಇಲ್ಲಿ ಬಂದು ಪ್ರಶಂಸಾ ಪತ್ರ ಇಸ್ಕೊಂಡವರು? ವಾಟ್ ಅಬೌಟ್ ಅದರ್ಸ್? ಈ ಹಿಂದೆ ಇದೆಲ್ಲ ಸರ್ ಹೇಳ್ತಾ ಇದ್ರು, ನಾನು ಬ್ಯಾಕ್ ಬೆಂಚರ್, ನಾನು ಹಿಂದೆ ಇದ್ದೆ ಅಂತ. ನಾವು ಬ್ಯಾಕ್, ಮಿಡಲ್, ಫ್ರಂಟ್ ಎಲ್ಲ ನೋಡಿದೀವಿ. ಬಟ್ ನಮ್ಮ ಸ್ಟ್ಯಾಂಡರ್ಡ್ ಅಷ್ಟೇ ಇತ್ತು. ಎಲ್ಲೇ ಕೂತಿದ್ರು ಮಾತ್ರ ಸ್ಟ್ಯಾಂಡರ್ಡ್ ಮಾತ್ರ ಒಂದೇ ಇತ್ತು, ಆವರೇಜ್ ಆರ್ ಬಿಲೋ ಆವರೇಜ್. ಐ ವಾಸ್ ನೆವರ್ ಇನ್ ಟು ದಟ್. ಈ ಡಯಾಸ್ ನಲ್ಲಿ ಬರಲಿ, ಈ ಸ್ಟೇಜ್ ಅಲ್ಲಿ ಬರಲಿ, ಅವಾರ್ಡ್ ಇಸ್ಕೊಂಡಿದ್ರು ಯಾವತ್ತು ನಾನಂತೂ ಯಾವತ್ತೂ ಇಸ್ಕೊಂಡಿಲ್ಲ. ಐ ಆಮ್ ಟೆಲ್ಲಿಂಗ್ ಮೈ ಓನ್ ಎಕ್ಸ್ಪೀರಿಯನ್ಸ್, ಮೈ ಓನ್ ಸ್ಟ್ಯಾಂಡರ್ಡ್. ಹಾಗಾಗಿ ನೀವೇನ್ ವಾಟ್ ಯು ಹ್ಯಾವ್ ಟು ಲರ್ನ್ ಅಂದ್ರೆ, ಇಲ್ಲಿ ಏನ್ ಬಂದು ಈಸ್ಕೊಂಡಿದ್ದಾರೆ ಆ ರೀತಿ ನಾನು ಮುಂದೊಂದು ದಿನ ಈಸ್ಕೋಬೇಕು. ಇವಾಗ ಆಗಿಲ್ಲ, 10th ಅಲ್ಲಿ ಆಗಿಲ್ಲ, +2 ಆಗಿಲ್ಲ ಅಂತಂದ್ರೆ ಈಗಲೂ ಕೂಡ ಕಾಲ ಮಿಂಚಿಲ್ಲ. ಇವತ್ತೇ ನಿಮ್ ಸಮಯ ಮುಗಿದೋಯ್ತು. ಯಾರು 10th ಅಲ್ಲಿ ಟಾಪ್ ಬಂದಿದ್ದಾರೆ, ಸ್ಟೇಟ್ ಅಲ್ಲಿ ಫಸ್ಟ್ ಇದ್ದಾರೆ, ಅಥವಾ ಡಿಸ್ಟ್ರಿಕ್ಟ್ ಅಲ್ಲಿ ಫಸ್ಟ್ ಇದ್ದಾರೆ, ಅಥವಾ ಸೆಕೆಂಡ್ PUC ನಲ್ಲಿ ಟಾಪ್ ಮಾಡಿದ್ದಾರೆ, ಕಾಲೇಜ್ ಟಾಪ್ ಮಾಡಿದ್ದಾರೆ, ದೇ ಓನ್ಲಿ ವಿಲ್ ಸಕ್ಸೀಡ್ ಇನ್ ದ ಕರಿಯರ್ ಲೈಫ್ ಅಂದ್ರೆ ದಟ್ ಈಸ್ ತಪ್ಪು ತಿಳುವಳಿಕೆ. ಆ ರೀತಿ ಯಾವುದೇ ಕಾರಣಕ್ಕೂ ನೀವು ತಿಳ್ಕೋಬಾರ್ದು. ಯು ಹ್ಯಾವ್ ಲಾಟ್ ಆಫ್ ಟೈಮ್. ಯು ಹ್ಯಾವ್ ಟೈಮ್ ಟು ಇಂಪ್ರೂವ್ ಯುವರ್ ಸೆಲ್ಫ್. ಯು ಕ್ಯಾನ್ ಇಂಪ್ರೂವ್ ಎನಿ ಟೈಮ್. ಅದು ನಿಮ್ ಕೈಲಿದೆ. ಹೇಳ್ತಾರಲ್ಲ, ಇಲ್ಲಪ್ಪ ನಮ್ಮ ಕೈಲಿ ಆಗೋದಿಲ್ಲ, ನಮ್ಮ ಮನೆ ಬರೋದೇ ಎಷ್ಟು, ಏನೋ ನಾವು ಓದ್ಕೊ ಬಂದ್ಬಿಟ್ಟಿದೀವಿ, ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದೀವಿ, ಕನ್ನಡ ಮೀಡಿಯಂ ಅಲ್ಲಿ ಓದಿದೀವಿ, ನಮ್ಗೆ ಅಷ್ಟು ಸ್ಕಿಲ್ಸ್ ಇಲ್ಲ, ಟ್ಯಾಲೆಂಟ್ ಇಲ್ಲ. ಏನಂದ್ರೆ ಯು ಹ್ಯಾವ್ ಟು ಡೆವಲಪ್ ಯುವರ್ ಸೆಲ್ಫ್. ಅದು ಎಲ್ಲಿಂದ ಬರೋದಿಲ್ಲ. ಎಲ್ಲರೂ ಏನ್ ಇವಾಗ ಹೈಯೆಸ್ಟ್ ಟಾಪ್ ಸ್ಕೋರ್ ಮಾಡಿದ್ದಾರೆ, ಅವ್ರ ಹತ್ರ ಇರೋ ಬ್ರೈನು, ನಿಮ್ಮ ಹತ್ರ ಇರೋ ಬ್ರೈನು, ಎಲ್ಲರ ಬ್ರೈನು ಒಂದೇ. ಆ ದೇವರು ಎಲ್ಲರಿಗೂ ಸರಿ ಸಮಾನವಾದ ಸ್ಕಿಲ್ಸ್ ನ ಕೊಟ್ಟಿದ್ದಾನೆ. ನೀವು ಬಳಕೆ ಮಾಡ್ಕೊಳ್ಳೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಯಾವುದಕ್ಕೆ ಜಾಸ್ತಿ ಸಮಯ ಕೊಡ್ತೀರಾ ಅದರಲ್ಲಿ ನೀವು ಒಳ್ಳೆ ಉತ್ತಮವಾದ ರೀತಿಯಲ್ಲಿ ಸಾಧನೆ ಮಾಡ್ತೀರಾ. ಎಕ್ಸಾಂಪಲ್, ಈಗ ನಾನಿವತ್ತು ಒಬ್ಬ KS ಅಧಿಕಾರಿಯಾಗಿ ಅಸಿಸ್ಟೆಂಟ್ ಕಮಿಷನರ್ ಬಳ್ಳಾರಿ ಇದ್ದೀನಿ, ನಿಮ್ ಜೊತೆ ಮಾತಾಡ್ತಾ ಇದ್ದೀನಿ ಅಂತಂದ್ರೆ ಐ ನೆವರ್ ಇಮ್ಯಾಜಿನ್ ನಾನು ಒಂದಿನ ಅಸಿಸ್ಟೆಂಟ್ ಕಮಿಷನರ್ ಆಗಿ KS ಕ್ಲಿಯರ್ ಮಾಡ್ತೀನಿ ಅನ್ನೋ ಪರಿಕಲ್ಪನೆ ಕೂಡ ನನಗಿರ್ಲಿಲ್ಲ. ಅಂಡ್ ನಮ್ಮ ಯಾರು ನಮ್ಗೆ ಇರ್ಲಿಲ್ಲ. ನಾನೇ ಅನ್ಕೊಂಡಿರ್ಲಿಲ್ಲ ಅಂತಂದ್ರೆ ಈಗ ಬೇರೆಯವ್ರು ಹೆಂಗ್ ನಂಬ್ತಾರೆ? ಹೌದಲ್ವಾ? ಬಿಕಾಸ್ ನಾನು ಓದಿದ್ದು ಕನ್ನಡ ಮಾಧ್ಯಮದಲ್ಲಿ ಅಪ್ ಟು ಸೆಕೆಂಡ್ PUC ಅಷ್ಟೇ ನಾನು ರೆಗ್ಯುಲರ್ ಎಜುಕೇಶನ್ ಮಾಡಿದೆ. ಅಂಡ್ ಮೈ 10th ಸ್ಕೋರ್ ಈಸ್ 329. ಐ ಸ್ಟಿಲ್ ರಿಮೆಂಬರ್. ಅಂದ್ರೆ ನನ್ನ ಸ್ಕೋರ್ ನನಗೆ ಜ್ಞಾಪಕ ಇದ್ದೇ ಇರುತ್ತೆ. ನನ್ನ ಸ್ಕೋರ್ ಕೇಳಿದ್ರೆ ನೀವು ಗಾಬರಿ ಆಗ್ತೀರಾ. ಮ್ಯಾಥ್ಸ್ ಅಲ್ಲಿ 38, ಹಿಂದಿನಲ್ಲಿ 38, ಅಂಡ್ one more subject is 39. Below 40, 3 subjects my 10th score. ಉಳಿದ ಸಬ್ಜೆಕ್ಟ್ಸ್ ಒಂದಷ್ಟು ಏನೋ ಪರವಾಗಿಲ್ಲ. ಹಾಗಾಗಿ ಓವರ್ ಅಗ್ರಿಗೇಟ್ 52% ಇತ್ತಪ್ಪ. ಅಲ್ಲಿ ಮುಗಿತ ನಂದು ಲೈಫ್. 10th ಅಲ್ಲಿ ಇವನು ಸೆಕೆಂಡ್ ಕ್ಲಾಸ್ ತಂದಪ್ಪ, ಇವನಿಂದ ಏನೂ ಆಗೋದಿಲ್ಲ, ಇಲ್ಲ ನಾನು ಐ ಕೆನಾಟ್ ಡೂ ಎನಿಥಿಂಗ್ ಅಂತಂದ್ರೆ ಎಂಡ್. ದಟ್ ಈಸ್ ಇನ್ ಯುವರ್ ಹ್ಯಾಂಡ್. ನೀವ್ ಏನಾಗ್ಬೇಕು, ಏನ್ ಮಾಡ್ಬೇಕು. ಇವಾಗ ಇಲ್ಲಿ ಎಷ್ಟೋ ಜನ 10th PUC ನಲ್ಲೆಲ್ಲ ಸೆಕೆಂಡ್ ಕ್ಲಾಸ್ ಅಥವಾ ಬಿಲೋ ಅಂದ್ರೆ ಜಸ್ಟ್ ಪಾಸ್ ಆಗಿರೋ ಕೂಡ ಇರ್ತೀರ. ಐ ಡೋಂಟ್ ಥಿಂಕ್ ಎಲ್ಲರೂ ಅಬೋ 80, 90 ಅಥವಾ 99. ಇತ್ತೀಚೆಗೆಲ್ಲ ಪರ್ಸೆಂಟೇಜ್ ತುಂಬಾ ಜಾಸ್ತಿ ಇದೆ. ನಾನು ನೋಡ್ತೀನಿ ಸೆಕೆಂಡ್ PU ಅಂಡ್ 10th ಅಲ್ಲೆಲ್ಲ
ಎಬೋ 95 ತುಂಬಾ ಜನ ಸ್ಟೂಡೆಂಟ್ಸ್ ಸ್ಕೋರ್ ಮಾಡ್ತಾರೆ. ಬಟ್ ನಮ್ಮ ಟೈಮಲ್ಲಿ ಸ್ವಲ್ಪ ಅಂದ್ರೆ 98, 99 ಐ ಡಿಡ್ ಮೈ SSLC 99 ಅಲ್ಲಿ ನಾನು SSLC ಪಾಸ್ ಔಟ್ ಆಗಿದ್ದು. ಅವಾಗೆಲ್ಲ ಯಾರಾದ್ರೂ ಫಸ್ಟ್ ಕ್ಲಾಸ್ ಅಥವಾ 70% ಬಂದಿದ್ದಾರೆ ಅಂತಂದ್ರೆ ಇಟ್ಸ್ ಎ ಗ್ರೇಟ್ ಅಚೀವ್ಮೆಂಟ್. SSLC ಪಾಸ್ ಆಗೋದೇ ದೊಡ್ಡ ವಿಷಯ ಆಗಿತ್ತು. ನಮ್ಗಿಂತ ಸ್ವಲ್ಪ ಹಿಂದೆ ನಮ್ಮ ಟೈಮಲ್ಲಿ SSLC ಪಾಸ್ ಆಗ್ತಿದ್ರು ಇಲ್ಲ ಅಂತ. ಅವತ್ತಿನ ದಿನ ನಾನೇನಾದ್ರು ಇಲ್ಲ ನನ್ನಿಂದ ಏನೂ ಆಗೋದಿಲ್ಲ, ನಾನೇನು ಮಾಡೋಕ್ಕಾಗಲ್ಲ ಅಂತ ಅವತ್ತೇ ಸ್ಟಾಪ್ ಮಾಡಿ ಬಿಟ್ಟಿದ್ದಿದ್ರೆ ಅಂಡ್ ಇವತ್ತು ಈ ರಾಜೇಶ್ ಅಸಿಸ್ಟೆಂಟ್ ಕಮಿಷನರ್ ಆಗಿ ನಿಮ್ಮ ಮುಂದೆ ಬಂದು ಮಾತಾಡ ಆಗ್ತಿರ್ಲಿಲ್ಲ. ದೆನ್ ಸೆಕೆಂಡ್ PUC ಅವಾಗ ನೋಡಿ ನಮ್ಮ ಮನೆಯಲ್ಲಿ ನಾನು ಬಹಳ ರಿಕ್ವೆಸ್ಟ್ ಮಾಡ್ಕೊಂಡೆ 10th ಆದ ತಕ್ಷಣ ನಾನು ಸೈನ್ಸ್ ಓದ್ಬೇಕು ಅನ್ನೋ ಆಸೆ ಇದೆ ಅಂತ. ಅವ್ರು ಒಂದೇ ಮಾತು ಹೇಳಿದ್ರು, ನೀನು 10th ಅಲ್ಲಿ ತೆಗೆದಿರೋ ಮಾರ್ಕ್ಸ್ಗೆ ನೀನು ಕಾಲೇಜ್ ಸೇರ್ಸೋದು ದೊಡ್ಡ ವಿಷಯ, ಸೈನ್ಸ್ ಇಲ್ಲ ನೀನು ಹೋಗಪ್ಪ ಆರ್ಟ್ಸ್ ಓದು ಅಂತ. ಹೌದು, ಯಾಕಂದ್ರೆ 52% ಆಟ ಮ್ಯಾಥ್ಸ್ ಅಲ್ಲಿ 38 ಮಾರ್ಕ್ಸ್ ಯಾರು ತಾನೇ ಸೈನ್ಸ್ ಕೊಡಿಸ್ತಾರೆ? ಆಗೋದಿಲ್ಲ. ಇಟ್ಸ್ ವೆರಿ ಡಿಫಿಕಲ್ಟ್. ನನಗೆ ಮ್ಯಾಥ್ಸ್ ಇವತ್ತು ಕೂಡ ಕಷ್ಟ. ಮ್ಯಾಥ್ಸ್ ಅಲ್ಲಿ A+B ಹೋಲ್ ಸ್ಕ್ವೇರ್ ಏನಪ್ಪ, A+B ಹೋಲ್ ಕ್ಯೂಬ್ ಏನಿದೆ, ನೀವು ಸಿಂಪ್ಲಿಫಿಕೇಶನ್ ಮಾಡಿ ಅಂತಂದ್ರೆ ನಾನು ದೂರ ಹೋಗ್ತೀನಿ, ನನ್ನಿಂದ ಆಗೋದಿಲ್ಲ. ಆಯ್ತಲ್ಲ, ಅಷ್ಟು ಕಷ್ಟ ಇದೆ. ಬಟ್ ಅದನ್ನೆಲ್ಲ ನಾನು ಆ ಸಬ್ಜೆಕ್ಟ್ ನ ಯಾವತ್ತೂ ಇಷ್ಟಪಟ್ಟಿಲ್ಲ, ಹಾಗಾಗಿ ನನಗೆ ಕಷ್ಟ ಅನ್ನಿಸ್ತು. ಬಟ್ ದೇರ್ ಆಫ್ಟರ್ ಮ್ಯಾಥ್ಸ್ ಅನ್ನು ಹೊರತುಪಡಿಸಿ ಕೂಡ ಬೇರೆ ಸಬ್ಜೆಕ್ಟ್ಸ್ ಇದಾವಲ್ಲ. ಸರ್ ಹೇಳ್ತಾ ಇರಲಿಲ್ಲ, ನಾವು ಯಾವ್ದಾದ್ರು ಒಂದು ಸಾಧನೆ ಮಾಡ್ಬೇಕು, ನಮ್ಮ ಲೈಫ್ ಅಲ್ಲಿ ಒಂದು ಉನ್ನತ ಮಟ್ಟಕ್ಕೆ ಹೋಗ್ಬೇಕು ಅಂತಂದ್ರೆ ಸೈನ್ಸ್ ಓದ್ಬೇಕು, ಎಂಜಿನಿಯರಿಂಗ್ ಓದ್ಬೇಕು, ಅಥವಾ ಮೆಡಿಕಲ್ ಓದ್ಬೇಕು, ಅಥವಾ ಬೇರೆ ಇನ್ನೊಂದು ಯಾವ್ದೋ ಪ್ರೊಫೆಷನಲ್ ಕೋರ್ಸ್ ಹೋಗ್ಬೇಕು. ಇಟ್ಸ್ ನಾಟ್ ಲೈಕ್ ದಟ್. ಯು ಹ್ಯಾವ್ ಮಲ್ಟಿಪಲ್ ಆಪರ್ಚುನಿಟೀಸ್. ನಾವು ಯಾವ ರೀತಿ ಕಾಲಘಟ್ಟದಲ್ಲಿ ಇದ್ವಿ ಅಂತಂದ್ರೆ ವಾಟ್ ಈಸ್ ನೆಕ್ಸ್ಟ್ ಆಫ್ಟರ್ 10th ಆದ್ಮೇಲೆ ಆರ್ಟ್ಸ್ ಅಂದೇನು, ಸೈನ್ಸ್ ಅಂದೇನು, ಕಾಮರ್ಸ್ ಅಂದೇನು ಅದು ಕೂಡ ಗೊತ್ತಿರಲಿಲ್ಲ ನಮ್ಗೆ. ವಿಲೇಜ್ ಅಲ್ಲಿ ಯಾರಾದ್ರೂ ಒಬ್ಬ ಗ್ರಾಜುಯೇಷನ್ ಮಾಡಿದ್ರೆ ಅವನ್ನ ಕೇಳಿಕೊಂಡು ಅವರಿಂದ ಸಲಹೆ ಪಡ್ಕೊಂಡು ಸರ್ ಯಾವ್ದು ಓದ್ಬೇಕು, ಏನ್ ಮಾಡ್ಬೇಕು ಅಂತ ನಾವು ತಗೋತಿದ್ವಿ. ಆ ರೀತಿ ಬಹಳ ಪ್ರಚಲಿತವಾಗಿದ್ದು TCH ಅಂತ ಇತ್ತು. ಇವಾಗೆಲ್ಲ ಏನ್ B.Ed ಅಂತ ಹೇಳ್ತಾರೆ, ಡಿಪ್ಲೊಮಾ ಇನ್ ಎಜುಕೇಶನ್. ಆ ರೀತಿ TCH ಅಂತ ಟೀಚರ್ ಕೋರ್ಸ್ ಇತ್ತು. ಆಫ್ಟರ್ +2 ಇಮಿಡಿಯೇಟ್ಲಿ ಅವ್ರು 2 ವರ್ಷ TCH ಕೋರ್ಸ್ ಮಾಡಿದ್ರೆ ದೇ ವಿಲ್ ಬಿಕಮ್ ಟೀಚರ್. ಈಗ ನನ್ನ ಫ್ರೆಂಡ್ಸ್ ತುಂಬಾ ಜನ ಟೀಚರ್ಸ್ ಇದ್ದಾರೆ. ಅದನ್ನ ಸೇರ್ಬೇಕು ಅಂತಂದ್ರೆ ನೀವು ಕಾಲೇಜಲ್ಲಿ ಟಾಪ್ ಮಾಡಬೇಕು, ಮಿನಿಮಮ್ 80% ತೆಗಿಬೇಕು ಆರ್ಟ್ಸ್ ಅಲ್ಲ. ಆದ್ರೆ ಆ 80% ನ ಟಾರ್ಗೆಟ್ ಇಟ್ಕೊಂಡು ನಾನು ಸೆಕೆಂಡ್ PUC ಓದಿದೆ. ನಾನು ಕಾಲೇಜಲ್ಲಿ ಸೆಕೆಂಡ್ ರ್ಯಾಂಕ್ ಬಂದೆ ಸೆಕೆಂಡ್ PUC. ಯಾರನ್ನು ಅನ್ಕೊಂಡಿರ್ಲಿಲ್ಲ. ಇವನ್ ಅದೇ ಸ್ಟೂಡೆಂಟ್ 10th ಅಲ್ಲಿ ಸೆಕೆಂಡ್ ಕ್ಲಾಸ್ 52% ತೆಗೆದವನು ಸೆಕೆಂಡ್ PUC ನಲ್ಲಿ ನಾನು ಕಾಲೇಜ್ ಸೆಕೆಂಡ್ ರ್ಯಾಂಕ್ 80%. ಅದೇ ಅವಾಗ ಸೆಕೆಂಡ್ ರ್ಯಾಂಕ್ ಇತ್ತು. ಅವಾಗೆಲ್ಲ 80% ರೀಚ್ ಆಗಿದ್ರೆ ಬಹಳ ದೊಡ್ಡ ಸಾಹಸ ಆಗಿತ್ತು. ಐ ಗಾಟ್ ಫ್ರೀ ಸೀಟ್ಸ್ ಇನ್ TCH ಮಂಡ್ಯದಲ್ಲಿ, ಡೈರೆಕ್ಟಲ್ಲಿ ಡಿಸ್ಟ್ರಿಕ್ಟ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಶನ್ ಅಂಡ್ ಟ್ರೈನಿಂಗ್ ಅಂತ ಇರುತ್ತೆ. ಅಲ್ಲಿ ಫ್ರೀ ಸೀಟ್ ಸಿಕ್ತು. 3 months ಟ್ರೈನಿಂಗ್ ಅಂದರೆ 3 ತಿಂಗಳು ಅಷ್ಟೇ ಅಟೆಂಡ್ ಮಾಡಿದೆ. ಇನ್ ಬಿಟ್ವೀನ್ ನಮ್ಮ ಮನೆಯಲ್ಲಿ ಒಂದು ಸ್ವಲ್ಪ ಸಮಸ್ಯೆ ಸ್ಟಾರ್ಟ್ ಆಯಿತು. ಅಂದರೆ ಫೈನಾನ್ಷಿಯಲ್ ಇಶ್ಯೂಸ್. ನಮ್ಮ ಅಣ್ಣನ ಸೆಕೆಂಡ್ PUC ಮುಗಿಸಿ BSc ಅಗ್ರಿಕಲ್ಚರ್ ಓದ್ತಾ ಇದ್ದ, ನಾನು ಸೆಕೆಂಡ್ PUC ಮುಗಿಸಿ TCH ಓದ್ತಾ ಇದ್ದೆ. 1,000 ರೂಪಾಯಿ 2,000 ರೂಪಾಯಿ ಫೀಸ್ ಕಟ್ಟಬೇಕು ಅಂದರೆ ಭಾಳ ಕಷ್ಟ ಇತ್ತು. ಮನೆಯಲ್ಲೂ ಕೂಡ ಭಾಳ ಕಷ್ಟ ಇತ್ತು. ಅವ್ರು ಹೇಳಿದ್ರು ಯಾರಾದರೂ ಒಬ್ಬರು ಕೆಲಸಕ್ಕೆ ಹೋಗ್ಬೇಕಪ್ಪ. ಈ ಟೈಮಲ್ಲಿ ನಮ್ಮ ಮನೇಲಿ ರಿಲೇಟಿವ್ ಒಬ್ಬರು ನಮ್ಮ ಮಾವ ಮಿಲಿಟರಿಲಿ ಇದ್ರು. ಅವ್ರು ಬಂದರು, ಹೈಟ್ ನೋಡ್ಸಿದ್ರು ಇಬ್ರು, ನನ್ನ ನಮ್ಮ ಅಣ್ಣನ ಹೈಟ್ ನಾನು ಸ್ವಲ್ಪ ಜಾಸ್ತಿ ಇದ್ದೆ ಅವನಿಗಿಂತ. ನೀನು ನಡಿ, ನೀನು ಅಟೆಂಡ್ ಮಾಡು ಅಂತೇಳಿ ಕಳಿಸಿದ್ರು. ಏನು ಸೆಕೆಂಡ್ PU ಇಂದ TCH ಜಾಯ್ನ್ ಆಗೋಕ್ಕೆ 2 ತಿಂಗಳು ರಜೆ ಇರುತ್ತೆ. ಆ ರಜಾ ಅವಧಿನಲ್ಲಿ ಬೆಂಗಳೂರಿಗೆ ಹೋಗಿ, ಯಾವತ್ತೇ ಆಗಲೇ ನಾನು ಫಸ್ಟ್ ಬೆಂಗಳೂರಿಗೆ ಹೋಗಿದ್ದು, ಅಲ್ಲಿ ತನಕ ಬೆಂಗಳೂರು ನೋಡಿದ್ರು. ಬೆಂಗಳೂರಿಗೆ ಹೋಗಿ ಆ ಮಿಲಿಟ್ರಿ ಏನು ಸೆಲೆಕ್ಷನ್ ಇದೆ ಅದಕ್ಕೆ ಒಂದು 15 ದಿನ ಪ್ರಿಪೇರ್ ಮಾಡಿಕೊಂಡು ಸೆಲೆಕ್ಷನ್ಗೆ ಹೋಗಿ ಬಂದೆ. ಇಲ್ಲಿ ಬಂದು 3 ತಿಂಗಳು TCH ಮಾಡ್ತಾ ಇದ್ದೀನಿ. ನಮ್ಮದು ಅಪಾಯಿಂಟ್ಮೆಂಟ್ ಲೆಟರ್ ಬಂದ್ಬಿಡು. ಫಸ್ಟ್ ಅಟೆಂಪ್ಟಲ್ಲಿ ಸೆಲೆಕ್ಟ್ ಆಗಿದ್ದೀನಿ ಆರ್ಮಿ. ಅಂದರೆ ಯು ಇಮ್ಯಾಜಿನ್ ವಾಟ್ ಈಸ್ ಮೈ ಫಾರ್ಮಲ್, ಅಂದರೆ ರೆಗ್ಯುಲರ್ ಎಜುಕೇಶನ್ ಈಸ್ ಓನ್ಲಿ +2. ನೀವು ಅನ್ಕೋಬೋದು ಈಗ ಇವ್ರು ಬರೀ ಸೆಕೆಂಡ್ PUC ಹೆಂಗೆ KS ಆಫೀಸರ್ ಆಗೋದು. ಸೆಕೆಂಡ್ PUC ಮುಗಿಸ್ಕೊಂಡು TCH ಹೋಗ್ತಾ ಇದೆ. ಈ ನಡುವೆ ಆರ್ಮಿ ಏನು ಸೆಲೆಕ್ಷನ್ಗೆ ಹೋದೆ, ಅಲ್ಲಿ ಸೆಲೆಕ್ಟ್ ಆಯಿತು. 2001 ನಾನು ಆರ್ಮಿನಲ್ಲಿ ಸೆಲೆಕ್ಟ್ ಆಗುತ್ತೆ ಸೋಲ್ಜರ್. ಅದು ಯಾವುದೋ ಆಫೀಸರ್ ರ್ಯಾಂಕ್ ಅಲ್ಲ, ಏನಲ್ಲ. ಸರ್ ಹೇಳ್ತಾ ಇದ್ರು, ಯು ಹ್ಯಾವ್ ಆಪರ್ಚುನಿಟಿ ಆಫ್ಟರ್ +2 ಟೆಕ್ನಿಕಲ್ ಎಂಟ್ರಿ ಸ್ಕೀಮ್ ಅಂತ ಇದೆ. ಆಫ್ಟರ್ +2 ಯು ಹ್ಯಾವ್ ಎ ಟೆಕ್ನಿಕಲ್ ಎಂಟ್ರಿ ಸ್ಕೀಮ್ ಅಂತ ಒಂದು ಎಕ್ಸಾಮ್ ಬರುತ್ತೆ UPSC ಇಂದ. ಎವ್ರಿ ಇಯರ್ ನೋಟಿಫಿಕೇಶನ್ ಆಗುತ್ತೆ. ಅದರಲ್ಲೇ ನೀವು ಕ್ವಾಲಿಫೈ ಆದರೆ ಆರ್ಮಿಲಲ್ಲೇ ನಿಮ್ಮನ್ನ ಗ್ರಾಜುಯೇಷನ್ ಮಾಡಿಸ್ತಾರೆ. 4 year B.Tech ಕೋರ್ಸ್ ಮಾಡಿಸ್ತಾರೆ. ಆ ನಂತರ 1 year IMA ಟ್ರೈನಿಂಗ್ ಕೊಡ್ತಾರೆ, ಇಂಡಿಯನ್ ಮಿಲಿಟರಿ ಅಕಾಡೆಮಿ. ಸೊ ಅದಕ್ಕೆ ದಯವಿಟ್ಟು UPSC ವೆಬ್ಸೈಟ್
ಚೆಕ್ ಮಾಡಿ. ದೋಸ್ ಹೂ ಆರ್ ಆಲ್ ಇಂಟ್ರೆಸ್ಟೆಡ್, ನಾನು ಸೈನ್ಯದಲ್ಲಿ ಹೋಗಬೇಕು, ಐದರ್ ಇಟ್ಸ್ ಆರ್ಮಿ, ನೇವಿ, ಏರ್ಫೋರ್ಸ್, ಯಾವುದೇ ಆಗಲಿ, ಇದರಲ್ಲಿ ಯಾವುದಾದ್ರು ನೀವು ಸರ್ವಿಸ್ ಮಾಡಬೇಕು ಅನ್ನೋ ಇಂಟೆನ್ಷನ್ ಇದ್ದರೆ ದಯವಿಟ್ಟು ಟೆಕ್ನಿಕಲ್ ಎಂಟ್ರಿ ಸ್ಕೀಮ್ ಅಂತ ಒಂದಿದೆ, ಅದನ್ನು ಚೆಕ್ ಮಾಡಿ. ಎಲಿಜಿಬಿಲಿಟಿ ಕ್ರೈಟೀರಿಯಾ ಚೆಕ್ ಮಾಡ್ಕೊಳ್ಳಿ, ನೀವು ಅಪಿಯರ್ ಮಾಡಿ. ಎಷ್ಟು ಜನಕ್ಕೆ ಇಂಟ್ರೆಸ್ಟ್ ಇದೆಯಪ್ಪ ಸರ್ವಿಸ್ ಅಂತ ಹೋಗೋದಕ್ಕೆ? ಆರ್ಮಿ, ನೇವಿ, ಏರ್ಫೋರ್ಸ್ 3 ಆಲ್ ಟುಗೆದರ್ ಎಷ್ಟು ಜನಕ್ಕೆ ಇಂಟ್ರೆಸ್ಟ್ ಇದೆ? ನೋಬಡಿ. ಯಾಕೆ ಹಿಂಜರಿಕೆ ಬೇಡ, ವೈ ಇದೆ, ಯಾರು ಇಂಟ್ರೆಸ್ಟ್ ಇದೆ, ಇಲ್ಲ. ಓಕೆ, ಸಿವಿಲ್ ಸರ್ವಿಸಸ್ ಹೋಗ್ಬೇಕಂತ ಎಷ್ಟು ಜನಕ್ಕೆ ಇಂಟ್ರೆಸ್ಟ್ ಇದೆ? ಹೆಣ್ಮಕ್ಳು ಅಷ್ಟೇ. ಅಲ್ಲಿ ನೋಡಿ ಹಿಂದೆಗಡೆ ಬ್ಯಾಕ್ ಬೆಂಚಸ್ ಸಂದರ್ಶನ ಇತ್ತು. ಗುಡ್, ಕೂತ್ಕೊಳ್ಳಿ. ಸೊ ಆ ರೀತಿ ಐ ಜಾಯಿಂಟ್ ಇಂಡಿಯನ್ ಆರ್ಮಿ ಅಟ್ ದ ಏಜ್ ಆಫ್ 17. 17 ವಯಸ್ಸಿಗೆ ನಾನು ಆರ್ಮಿ ಸೇರ್ಕೊಂಡೆ. 16 ವರ್ಷ ಸರ್ವಿಸ್ ಮಾಡಿದೆ. ಎಷ್ಟು ವರ್ಷ ಮಾಡಿದೆ? ಗೊತ್ತಾಗಿಲ್ಲ ಮಾಡ್ಬೇಕು. ಇವಾಗ ನಾನು ಆರ್ಮಿನಲ್ಲಿ ಇದ್ದೀನಿ, ರೆಗ್ಯುಲರ್ ಗ್ರಾಜುಯೇಷನ್ ಅಂತ ನಾವು ಮಾಡೋಕ್ಕಾಗೋದಿಲ್ಲ. ದೇರ್ ಆಫ್ಟರ್ ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿಯಿಂದ BA ಜಾಯ್ನ್ ಆದ್ರೆ, ಪ್ಲೀಸ್ ಲಿಸನ್, ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿಯಿಂದ BA ಜಾಯ್ನ್ ಆದ್ರೆ, ಕನ್ನಡ ಮೀಡಿಯಂ ಸೇಮ್ ಅದನ್ನು. ಬಟ್ 2004 26 ಡಿಸೆಂಬರ್ ಏನೋ ಒಂದು ಇನ್ಸಿಡೆಂಟ್ ಆಗುತ್ತೆ, ನ್ಯಾಚುರಲ್ ಕೆಲಾಮಿಟಿ. ಯಾರಿಗಾದ್ರೂ ಐಡಿಯಾ ಇದೆಯಾ? 26 ಡಿಸೆಂಬರ್ 2004 ಏನಾಯ್ತು? ಎನಿ ಐಡಿಯಾ? ನೋಡ್ರಪ್ಪ, ಗೂಗಲ್ ಯೂನಿವರ್ಸಿಟಿ ನೋಡಿ ಬರುತ್ತೆ. 26 ಡಿಸೆಂಬರ್ 2004 ಯು ಜಸ್ಟ್ ಟೈಪ್, ಏನೋ ಬರುತ್ತೆ. ಏನ್ ಬರುತ್ತೆ? ಸುನಾಮಿ ಕೇಳಿದಿರಾ? ಸುನಾಮಿ ಎಷ್ಟು ಜನ ಕೇಳಿದಿರಾ? ಅಂದ್ರೆ ಒಂದು 50% ಜನ ಕೇಳಿದಿಲ್ಲ. 26 ಡಿಸೆಂಬರ್ 2004 ಸುನಾಮಿ ಅನ್ನೋದು ಬಂದು ಅಪ್ಪಳಿಸುತ್ತೆ. ನಾನು ಆ ಟೈಮಲ್ಲಿ ಕಾರ್ನಿಕೋಬಾರಲ್ಲಿ ಕೆಲಸ ಮಾಡ್ತಾ ಇದ್ದೆ. ಕಾರ್ನಿಕೋಬಾರ್ ಕೇಳಿದಿರಾ? ಕಾರ್ನಿಕೋಬಾರ್, ಯು ನೋ ಕಾರ್ನಿಕೋಬಾರ್? ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್ ಕೇಳಿದಿರಾ? ಏನದು ಅಂಡಮಾನ್ ನಿಕೋಬಾರ್? ಏನು? ಯಾರಾದ್ರೂ ಒಬ್ರು ಐಲ್ಯಾಂಡ್ ಅನ್ನೋದು ಗೊತ್ತು? ಈಗ ನಾನು ಲೆಸನ್ಸ್ ಬರ್ತೀನಿ, ಜಿಯೋಗ್ರಫಿಲಿ ಹೇಳ್ತಾರಲ್ಲ, ಸ್ಟೇಟ್ಸ್ ಮತ್ತೆ ಯೂನಿಯನ್ ಟೆರಿಟರೀಸ್. ಅಂಡಮಾನ್ ನಿಕೋಬಾರ್ ಯಾವ್ದ್ರಲ್ಲಿ ಬರುತ್ತೆ? ಅಂಡಮಾನ್ ನಿಕೋಬಾರ್ ಎಲ್ಲಿ ಲೊಕೇಟ್ ಆಗಿದೆ? ಇಂಡಿಯಾದ ಯಾವ ಪಾರ್ಟ್ ಅಲ್ಲಿ ಗೊತ್ತಾ? ಹೌ ಫಾರ್ ಇಟ್ ಈಸ್? ಎಷ್ಟು? ದಯವಿಟ್ಟು ಇವತ್ತು ಸುಮ್ಮನೆ ಜಸ್ಟ್ ಚೆಕ್ ಮಾಡಿ. ಅಂಡಮಾನ್ ನಿಕೋಬಾರ್ ಗ್ರೂಪ್ ಆಫ್ ಐಲ್ಯಾಂಡ್ಸ್ ಅಂತ ಹೇಳ್ತಾರೆ. 428 ಐಲ್ಯಾಂಡ್ ಸಮಥಿಂಗ್ ಇದೆ. ಅಂಡಮಾನೇ ಬೇರೆ ಇದೆ. ಅಂಡಮಾನಿಂದ ನಿಕೋಬಾರ್ ಇಟ್ಸ್ ಆಲ್ಮೋಸ್ಟ್ ಒಂದು 400 ಕಿಲೋಮೀಟರ್ ದೂರ ಇದೆ. ಇಟ್ಸ್ ಎ ಗ್ರೂಪ್ ಆಫ್ ಐಲ್ಯಾಂಡ್, ಸ್ಮಾಲ್ ಐಲ್ಯಾಂಡ್ಸ್ ಇದೆ. ಕಾರ್ ನಿಕೋಬಾರ್ ಅಂದ್ರೆ ಇಟ್ಸ್ ಎ ನಿಕೋಬಾರ್ ಡಿಸ್ಟ್ರಿಕ್ಟ್. ಅಂಡಮಾನ್ ಬೇರೆ ಡಿಸ್ಟ್ರಿಕ್ಟ್, ನಿಕೋಬಾರ್ ಡಿಸ್ಟ್ರಿಕ್ಟ್ ಬೇರೆ. ಆ ನಿಕೋಬಾರ್ನ ಕಾರ್ ನಿಕೋಬಾರ್ ಅಂತ ಕರೀತಾರೆ. ಆಕ್ಚುಲಿ ಅಡ್ಮಿನಿಸ್ಟ್ರೇಟಿವ್ ವರ್ಡ್ ಇಸ್ ಕಾರ್ ನಿಕೋಬಾರ್ ಅಂತ. ಇವನ್ ಯು ಕ್ಯಾನ್ ಚೆಕ್ ಇಟ್ ಇನ್ ದ ಗೂಗಲ್. ಐ ವಾಸ್ ಸರ್ವಿಂಗ್ ದೇರ್ ಇನ್ ದ ಇಯರ್ ಆಫ್ 2004. ನನ್ನ ಕೇಸ್ ಏನ್ ಬುಕ್ಸ್ ಇತ್ತು ಸುನಾಮಿನಲ್ಲಿ. ಇವಾಗ ಇದೊಂದು ಆಲ್ ಇದೆ ಅಂತಂದ್ರೆ, ಆಫ್ಟರ್ ಸುನಾಮಿ ನಥಿಂಗ್, ಯು ಕ್ಯಾನ್ ನಾಟ್ ಐಡೆಂಟಿಫೈ. ಜೋಳದ ರಾಶಿ ದೊಡ್ಡದು ಕೂಡ ಬಂದ್ರೆ ಇಲ್ಲಿಂದ ಅಂತ ನೀವು ಐಡೆಂಟಿಫೈ ಮಾಡಕ್ಕಾಗಲ್ಲ. ಆ ಲೆವೆಲ್ಗೆ ಎಲ್ಲ ಕೊಟ್ಬಿಟ್ಟು ಹೋಗ್ತೀವಿ. ಇವನ್ ನಮ್ಮ ಬಿಲ್ಡಿಂಗ್ ಅಲ್ಲಿ ಇದ್ದಂತ ಐಟಮ್ಸ್ ಎಲ್ಲ ಹೋಯ್ತು. ಅದ್ರಲ್ಲಿ ನನ್ನ ಬುಕ್ಸ್ ಕೂಡ ಹೋಯ್ತು. ನಾನು ಗ್ರಾಜುಯೇಷನ್ ಮಾಡ್ಬೇಕು ಅನ್ನೋದು ಕೂಡ ಹೋಯ್ತು. ಮುಗೀತು. 2004 ಆಯ್ತು. ಆನಂತರ ಬಿಟ್ಬಿಟ್ಟೆ. 2 ವರ್ಷ 3 ವರ್ಷ ಹೋಯ್ತು. ಅಗೇನ್ 2007 ನಾನು ಬೆಂಗಳೂರು ಪೋಸ್ಟಿಂಗ್ ಬಂದೆ. ದಟ್ ಟೈಮ್ ಐ ಡಿಸೈಡೆಡ್, ಇಲ್ಲ ನಾನು ಗ್ರಾಜುಯೇಷನ್ ಮಾಡ್ಲೇಬೇಕು. ಆ KS ಅನ್ನ ಕನಸು ಏನಿದೆ ಐ ಕ್ಯಾರಿ ವಿತ್ ಮೀ. ನನ್ನ ಮನಸ್ಸಲ್ಲಿ ನಾನು ಅದನ್ನ ಜೀವನ ಉಳಿಸ್ಕೊಂಡು ಬಂದೆ. ಅದನ್ನ ಸಾಯಕ್ ಬಿಡ್ಲಿಲ್ಲ. ನಾನು KS ಆಫೀಸರ್ ಆಗ್ಬೇಕು ಅನ್ನೋದನ್ನ ಸೆಕೆಂಡ್ PUC ಮುಗಿಸ್ಕೊಂಡು ಏನು ಆಗ್ಬೋದೆ ಅವಾಗಿಂದ ಹಿಡಿದು 2007 ಉಳಿಸ್ಕೊಂಡು ಬಂದೆ. 2007 ನಾನು ಮತ್ತೆ ಗ್ರಾಜುಯೇಷನ್ ಅಡ್ಮಿಷನ್ ತಗೊಂಡೆ. ಬಟ್ ನಾಟ್ ಫಾರ್ BA, BBM. ನಾನು ಯಾಕೆ ವೈ ಶುಡ್ ಐ ಗೋ ವಿತ್ BA? ಬೇರೆ ಏನಾದ್ರು ಡಿಫ್ರೆಂಟ್ ಆಗಿರಲಿ ಅಂತ BBM ತಗೊಂಡೆ. ದಟ್ ಈಸ್ ಟು ಇನ್ ಇಂಗ್ಲಿಷ್ ಮೀಡಿಯಂ. ನಾನು ಓದಿರೋದೆಲ್ಲ ಕನ್ನಡ ಮೀಡಿಯಂ. ಆದ್ರೆ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಏನು ತಗೊಂಡೆ ಅಂದ್ರೆ 2001ರಿಂದ 2007-6 ಏನು 7 ವರ್ಷ ಕೆಲಸ ಮಾಡಿದೆ. ಹಿಂದಿ, ಇಂಗ್ಲಿಷ್ ಅಂಡ್ ಕಂಪ್ಲೀಟ್ ಕರೆಸ್ಪಾಂಡೆನ್ಸ್. ನಮ್ಮ ಟ್ರೈನಿಂಗ್ ಎಲ್ಲ ಆಗಿತ್ತು ಇಂಗ್ಲಿಷ್ ಅಲ್ಲಿ. ಐ ಇಂಪ್ರೂವ್ ಮೈ ಇಂಗ್ಲಿಷ್. ಅಲ್ಲಿ ತುಂಬಾ ಇಂಪ್ರೂವ್ ಆಯ್ತು. ದೆನ್ ಐ ಡಿಸೈಡೆಡ್, ಲೆಟ್ ಮೀ ಕಂಪ್ಲೀಟ್ ಮೈ ಗ್ರಾಜುಯೇಷನ್ ಇನ್ ಇಂಗ್ಲಿಷ್ ಮೀಡಿಯಂ. ವೈ ಶುಡ್ ಐ ಗೋ ವಿತ್ BA ಅಂತ ಹೇಳಿ ನಾನು ಆಪ್ಟೆಡ್ BBM, ದಟ್ ಈಸ್ ಟು ಇಂಗ್ಲಿಷ್ ಮೀಡಿಯಂ ಮಾಡಿ ಫಸ್ಟ್ ಇಯರ್ ಎಲ್ಲ ಓದಿ. ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್ ಓದಿ. ಐ ಸ್ಟೂಡ್ ಸೆಕೆಂಡ್ ರ್ಯಾಂಕ್ ಇನ್ ದ ಯೂನಿವರ್ಸಿಟಿ. BBM ಅಲ್ಲಿ ಐ ಸ್ಕೋರ್ಡ್
80% ಅಗ್ರಿಗೇಟ್. ನಾರ್ಮಲಿ ನೀವು ಓದ್ಕೊಂಡು 80% ತಗೋದಪ್ಪ. ನಾನು ಯಾವಾಗ ಸೆಕೆಂಡ್ ಪಿಯುಸಿಯಲ್ಲಿ ಮನೇಲಿ ಇದ್ಕೊಂಡು ದಿನ ಬೆಳಿಗ್ಗೆ ಆರಾಮಾಗಿ ತಿಂಡಿ ತಿಂದು ಕ್ಲಾಸ್ಗೆ ಹೋಗಿ ಓದ್ಕೊಂಡು ಬಂದು ಫ್ರೆಂಡ್ಸ್ ಜೊತೆಲ್ಲ ಜಾಲಿಯಾಗಿ ಇದ್ಕೊಂಡು ಸಂಜೆ ಬಂದು ಓದ್ಕೊಂಡು 80% ಮಾಡೋದೇ ಬೇರೆ. ನೀವು ಆರ್ಮಿನಲ್ಲಿ ಕೆಲಸ ಮಾಡ್ಕೊಂಡು 24/7 ಅಲ್ಲಿ ನಿಮ್ಗೆ ಒಂದು ನಿಮಿಷ ಕೂಡ ಸಮಯ ಸಿಗಲ್ಲ. ನಿಮ್ಮ ಸಮಯನ ನೀವು ತಗೋಬೇಕಾಗುತ್ತೆ. ಯಾರಿಗೂ ಸಮಯ ಸಿಗೋದಿಲ್ಲ. ಸಮಯನ ನೀವು ಮಾಡ್ಕೋಬೇಕಾಗತ್ತೆ. ರಾತ್ರಿ ಎಲ್ಲ ನೀವು 10 ಗಂಟೆ ನಂತರ ನಿಮ್ ಟೈಮ್ 10 ರಿಂದ 12, 1, 2 ಗಂಟೆ ತನಕ ಓದಿ ನೀವು ಮಾಡ್ಬೇಕು ಹೊರತು ಮಾಡಕ್ಕಾಗಲ್ಲ. ನಾನು ನನ್ನ ಎಕ್ಸಾಂಪಲ್ ಕೊಟ್ಟು ಹೇಳ್ತಾ ಇರೋದು ಏನಕ್ಕೆ ಅಂತಂದ್ರೆ, ನಾನೇನೋ ಬಹಳ ಅಚೀವ್ ಮಾಡಿದ್ದೀನಿ ಅಂತಲ್ಲ, ನಥಿಂಗ್. ನನಗೋಸ್ಕರ ನಾನು ಮಾಡ್ಕೊಂಡಿರೋದು. ಈಗ ಆರ್ಮಿನಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ, ನನಗೆ ಸಂಬಳ ಕೊಡ್ತಾ ಇದ್ದಾರೆ, ಸೇವೆ ಮಾಡ್ತಾ ಇದ್ದೇನೆ. ಅಟ್ ದ ಸೇಮ್ ಟೈಮ್ ನಾನು ಎಕ್ಸ್ಟ್ರಾ ಟೈಮ್ ಎಫರ್ಟ್ಸ್ ಹಾಕಿ ಏನಾದ್ರು ಗ್ರಾಜುಯೇಷನ್ ಮಾಡ್ಕೊಂಡಿದ್ದೀನಿ ಅಂದ್ರೆ ಅದರಿಂದ ಆರ್ಮಿಗೆ ಉಪಯೋಗ ಇಲ್ಲ, ದೇಶಕ್ಕೆ ಉಪಯೋಗ ಇಲ್ಲ, ನನಗೂ ಉಪಯೋಗ ಆಗ್ತಾ ಇದೆ. ಹೌದಾ ಇಲ್ವಾ? ನನ್ನ ಏಳಿಗೆಗೋಸ್ಕರ, ನನ್ನ ಅಭಿವೃದ್ಧಿಗೋಸ್ಕರ, ನನ್ನ ಡೆವಲಪ್ಮೆಂಟ್ಗೋಸ್ಕರ ನಾನು ಎಕ್ಸ್ಟ್ರಾ ಟೈಮ್ ಎಫರ್ಟ್ಸ್ ಹಾಕಿ ನಾನು ಮಾಡೋದೇ ಹೊರತು ಬೇರೆಯವ್ರಿಗೋಸ್ಕರ ಅಲ್ಲ. ಆಫ್ಟರ್ ದಟ್ ನಾನು ಬಿಡ್ಲಿಲ್ಲ. ಮತ್ತೆ ನಾನು ಯಾಕೆ ಪೋಸ್ಟ್ ಗ್ರಾಜುಯೇಷನ್ ಮಾಡ್ಬೇಕು ಅಂತ ಹೇಳಿ ಇಗ್ನೋದಲ್ಲಿ MBA ಅಡ್ಮಿಷನ್ ತಗೊಂಡೆ, ಎಂಟ್ರೆನ್ಸ್ ಬರ್ದೆ. ಇವನ್ ಐ ಕಂಪ್ಲೀಟೆಡ್ MBA. ಸೆಕೆಂಡ್ PUC ನಾನು ಮುಗಿಸಿ. ಈಗ ಎಷ್ಟೋ ಜನ ಆರ್ಮಿನಲ್ಲಿ 85 to 90% ಅಥವಾ ಮೋರ್ ದನ್ 90% ಏನ್ ಎಜುಕೇಶನ್ ಹೋಗ್ತಾರೆ ಅದೇ ಎಜುಕೇಶನ್ಗೆ ಎಂಡ್ ಆಗ್ತಾರೆ. ಅಲ್ಲಿಂದ ರಿಟೈರ್ಡ್ ಆಗಿ ಬರ್ತಾರೆ ಆರಾಮಾಗಿ. ನಮ್ಮಲ್ಲೆಲ್ಲ ಏನಿದೆ, ಎಸ್ಪೆಷಲಿ ಸೋಲ್ಜರ್ಸ್ ನಾನು ಹೇಳ್ತಾರೆ, ನಾಟ್ ಆಫೀಸರ್ಸ್. ಆಫೀಸರ್ಸ್ ಕ್ಯಾಡರ್ ಮೊದಲೇ ಗ್ರಾಜುಯೇಷನ್ ಮಾಡ್ಕೊಂಡು ಹೋಗಿರ್ತಾರೆ, ರಿಟೈರ್ಮೆಂಟ್ ಬರ್ತಾ ಇದ್ದಂಗೆನೆ ಅವರು ಬೇರೆ ಯಾವ್ದಾದ್ರು ಎಕ್ಸಾಮ್ಸ್ ಅಥವಾ ಕಂಪ್ನಿಯಲ್ಲಿ ಒಳ್ಳೊಳ್ಳೆ ಜಾಬ್ ಅಲ್ಲಿ ಜಾಯ್ನ್ ಆಗ್ತಾರೆ. ಬಟ್ ನಾಟ್ ಇನ್ ಕೇಸ್ ಆಫ್ ಜವಾನ್ ಸೋಲ್ಜರ್ಸ್ ಆ ತರ ಇರಲಿಲ್ಲ. ಐ ಡಿಸೈಡೆಡ್ ಆಫ್ಟರ್ 16 years ಆಫ್ ಸರ್ವಿಸ್, ನಮ್ದು MBA ಎಲ್ಲ ಬಂದಿತ್ತು 2017ರಲ್ಲಿ. ನಾನು ಡಿಸೈಡ್ ಮಾಡಿದೆ, ಇಲ್ಲ, ದಿಸ್ ಇಸ್ ಟೈಮ್, ನಾನು ಇವಾಗ ಹೊರಗಡೆ ಹೋಗ್ಬೇಕು, ವಾಲಂಟರಿ ರಿಟೈರ್ಮೆಂಟ್ ತಗೊಂಡು ನಾನು ಎಕ್ಸಾಮ್ ಬರೀಬೇಕು, ನಾನು KS ಆಗ್ಲೇಬೇಕು ಅಂತ ಹೇಳಿ 2017ರಲ್ಲಿ ನಾನು ವಾಲಂಟರಿ ರಿಟೈರ್ಮೆಂಟ್ ತಗೊಂಡೆ. ವಾಲಂಟರಿ ರಿಟೈರ್ಮೆಂಟ್ ತಗೊಳ್ಳೋಕ್ಕಿಂತ ಮುಂಚೆ ಒಂದು ವರ್ಷ 1 ನಿಮಿಷ ವೇಸ್ಟ್ ಮಾಡಿದ್ರೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಎಷ್ಟು ಜಾಬ್ಗೆ ನೋಟಿಫಿಕೇಶನ್ ಬರುತ್ತೆ ಎಲ್ಲ ಜಾಬ್ಗೂ ಅಪಿಯರ್ ಆಗಿದ್ದೀನಿ. ಮೈ ಇಂಟೆನ್ಷನ್ ಇಸ್ ಟು ಬಿಕಮ್ KS ಆಫೀಸರ್. ಹಂಗನ್ಬಿಟ್ಟು ನಾನು ಬರೀ KS ಎಕ್ಸಾಮ್ ಬರೀತೀನಿ, ಬರೀ UPSC ಬರೀತೀನಿ. ಇಟ್ಸ್ ನಾಟ್ ಲೈಕ್ ದಟ್. ಯು ಹ್ಯಾವ್ ಟು ಅಪಿಯರ್ ಫಾರ್ ಆಲ್ ಎಕ್ಸಾಮ್ಸ್. ಮೈ ಸಿನ್ಸಿಯರ್ ಸಜೆಷನ್. ಸರ್ ಹೇಳ್ತಾ ಇದ್ರು, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಎಲ್ಲ ನೋಡ್ಬೇಕು, ನೀವು ಗೈಡೆನ್ಸ್ ತಗೋಬೇಕು ನಿಮ್ಮ ಸೀನಿಯರ್ಸ್ ಕಡೆಯಿಂದ. ಅಂಡ್ ಅತಿ ಮುಖ್ಯವಾಗಿ ಯಾವ್ದನ್ನ ಓದ್ಬೇಕು, ಯಾವ್ದನ್ನ ಓದಬಾರ್ದು, ವಿಚ್ ಇಸ್ ಇಂಪಾರ್ಟೆಂಟ್ ಫಾರ್ ವಿಚ್ ಎಕ್ಸಾಮ್. ಎಕ್ಸಾಮ್ ವೈಸ್ ಡಿಫ್ರೆಂಟ್ ಆಗುತ್ತೆ. ನೀವು ಸಬ್ ಇನ್ಸ್ಪೆಕ್ಟರ್ ಎಕ್ಸಾಮ್ ಬರೆದ್ರೆ ಅದು ಸಿಲೆಬಸ್ ಬೇರೆ ಇರುತ್ತೆ, ಕ್ವಶನ್ ಪೇಪರ್ ಪ್ಯಾಟರ್ನ್ ಬೇರೆ ಇರುತ್ತೆ, ನೀವು ಪ್ರಿಪರೇಷನ್ ಮೆಥಡ್ ಬೇರೆ ಇರುತ್ತೆ. ಸಿವಿಲ್ ಸರ್ವಿಸಸ್ ಮಾಡ್ತಾ ಇದ್ದಾರೆ, KPSC ನೇ ಬೇರೆ, UPSC ನೇ ಬೇರೆ. ಸರ್ UPSC ಕ್ಲಿಯರ್ ಮಾಡ್ಕೊಂಡಿದ್ದಾರೆ, ಅವ್ರು ಓದಿರ್ತಕ್ಕಂಥ ಸಿಲೆಬಸ್, ಇಂಟೆನ್ಸಿಟಿ ಮತ್ತೆ ನಾವು KPSC ಇದೆ, ಇದು ಡಿಫ್ರೆಂಟ್ ಇದೆ. ನಾವು KPSC ಮಾಡ್ಬೇಕಾದ್ರೆ ಸ್ಟೇಟ್ ಜಾಸ್ತಿ ಓದ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಹಿಸ್ಟ್ರಿ ಬಂತು ಅಂದ್ರೆ ಕರ್ನಾಟಕ ಹಿಸ್ಟ್ರಿ, ಏನ್ಸಿಯಂಟ್ ಹಿಸ್ಟ್ರಿ, ಮೆಡಿವಲ್ ಹಿಸ್ಟ್ರಿ, ಮಾಡರ್ನ್ ಹಿಸ್ಟ್ರಿ, ಜಿಯೋಗ್ರಫಿ ಕರ್ನಾಟಕ ಜಾಸ್ತಿ ಓದ್ತೀವಿ ಅಂಡ್ ಇಂಡಿಯಾ ಓದ್ತೀವಿ. ಬಟ್ ವೇರಸ್ ಇನ್ ಕೇಸ್ ಆಫ್ UPSC ಇಂಡಿಯಾ ಅಂಡ್ ವರ್ಲ್ಡ್ ಜಾಸ್ತಿ ಬರುತ್ತೆ. ಈ ರೀತಿ ಬೈಫರ್ಕೇಟ್ ಮಾಡ್ಕೊಂಡು ನೀವು ಯಾವ ಎಕ್ಸಾಮ್ಸ್ಗೆ ಯಾವ ರೀತಿ ಕ್ವಶನ್ಸ್ ಬರುತ್ತೆ, ಯಾವ ರೀತಿ ಪ್ರಿಪೇರ್ ಆದ್ರೆ ಚೆನ್ನಾಗಿರುತ್ತೆ ಅಂತ ವಿತ್ ಪ್ರಾಪರ್ ಗೈಡೆನ್ಸ್ ನೀವು ಪ್ರಿಪೇರ್ ಆದಾಗ ಎನಿಬಡಿ ಕ್ಯಾನ್ ಬಿಕಮ್ ಎನಿಥಿಂಗ್, ಎನಿಬಡಿ ಕ್ಯಾನ್ ಅಚೀವ್ ಎನಿಥಿಂಗ್. ಅಸಾಧ್ಯವಾದದ್ದು ಯಾವುದೂ ಇಲ್ಲ, ದಯವಿಟ್ಟು ತಿಳ್ಕೊಳ್ಳಿ. ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಎನಿಥಿಂಗ್ ಈಸ್ ಪಾಸಿಬಲ್. ನಂಬ್ತೀರಾ? ಎನಿಥಿಂಗ್ ಈಸ್ ಪಾಸಿಬಲ್. ಇಲ್ಲಿ ಎಷ್ಟು ಜನ ಸಿವಿಲ್ ಸರ್ವೆಂಟ್ಸ್ ಆಗ್ಬೇಕು ಅಂತ ಇಚ್ಛೆ ಪಡ್ತೀರಾ? ನೋಡಪ್ಪ, ಸೆಕೆಂಡ್ PUC ನಾನು 80 ಇರ್ಬೇಕು, 90 ಇರ್ಬೇಕು, ನಾನು ಕೈ ಎತ್ತಿದ್ರೆ ನನ್ನ ಫ್ರೆಂಡ್ಸ್ ಏನಪ್ಪ ನೀನ್ ಸಿವಿಲ್ ಸರ್ವೆಂಟ್ ಆಗ್ಬೇಕು ಅಂತ ಕೈ ಎತ್ತಿದ್ರೆ ನೋಡ್ತೀನಿ ಅಂತ ಮಾತಾಡ್ತಾರೆ, ಹಿಂದೆ ಮಾತಾಡ್ತಾರೆ ಅಂತ ಯಾವತ್ತೂ ಯಾವುದೇ ಕಾರಣಕ್ಕೂ ಅನ್ಕೊಳಕ್ ಹೋಗ್ಬಿಡಿ. ಅಲ್ಲೇ ನೀವು ಫೇಲ್ ಆಗೋದು. ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇರಬಾರ್ದು. ನನ್ನಿಂದ ಏನೂ ಆಗಲ್ಲ ಅಂತ ಅಂದ್ಕೊಂಡ್ರೆ ಅವತ್ತೇ ನೀವು ಸತ್ರಿ, ಮುಗೀತು, ನಿಮ್ ಕೈಲಿ ಏನೂ ಆಗಲ್ಲ. ಎಲ್ರಿಗೂ ಇರುತ್ತೆ, ತುಂಬಾ ಜನ ಮನ್ಸಲ್ಲಿದೆ. ಬಟ್ ಏನಂದ್ರೆ ಮುಂದೆ ಬರೋದಕ್ಕೆ ಧೈರ್ಯ ಇಲ್ಲ. ಧೈರ್ಯ ಇದ್ರು ನನ್ನ ಅಕ್ಕಪಕ್ಕ ಏನ್ ಮಾತಾಡ್ತಾರೋ, ನನ್ನ ನೋಡಿದವ್ರು ಬೇರೆಯವ್ರು ಏನ್ ಮಾತಾಡ್ತಾರೋ, ನಾಳೆ ದಿನ ಏನಾದ್ರು ಅವ್ರು ಬರ್ತಾರೇನಪ್ಪ, ಅದು ನಿಮ್ಗೆ ಹೆಲ್ಪ್ ಆಗುತ್ತೆ. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.